ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಈ ವಿದುರನ ಆಗಮನ, ಧೃತರಾಷ್ಟ್ರ ಮಾತಾಡ್ತಾನೆ. ವಿದುರ, ಬಾ, ಯಾಕೆ ಕೋಪನ ನನ್ನ ಮೇಲೆ? 2 ದಿವಸದಿಂದ ಈ ಕಡೆ ಬರ್ಲೇ ಇಲ್ವಲ್ಲ ಸಭೆಗೆ, ಯಾಕೇನಾಯ್ತು? ದೊರೆ, ನಾನ್ ಬಂದು ಮಾಡೋದಾದ್ರೂ ಏನಿದೆ ನಿನ್ ಸಭೆಗೆ? ನಾನ್ ಬಂದು ಏನ್ ಹೇಳ್ಬೇಕು? ನೀವು ಗೂಢಾಚಾರರು ಇದ್ದಾರಲ್ಲ, ಯಾಕೆ ಅವ್ರು ಬಂದು ನಿಮ್ಮ ಹತ್ರ ಏನು ಹೇಳಿಲ್ವಾ? ಗೂಢಾಚಾರರನ್ನ ಕಳ್ಸಿದ್ದೆ ಅಂತ ನಿನ್ಗೆ ಹೇಗೆ ಗೊತ್ತಪ್ಪ ವಿದುರ? ಯಾರು ಹೇಳಿದ್ ನಿನ್ಗೆ? ಏನ್ ಹುಡುಗಾಟದ್ ಮಾತಾಡ್ತಾ ಇದ್ಯಾ? ಆಟದ ಬಗ್ಗೆ ನನ್ನ ಯಾಕೆ ಹೇಳ್ತೀರಾ? ಶಕುನಿನ್ ಕೇಳಿ, ಅವನು ಇಟ್ಕೊಂತಾನೆ ನೀವು ಇಷ್ಟೆಲ್ಲ ಆಟ ಆಡ್ತಾ ಇರೋದು. ನಾನ್ ಹಾಗೆ ಹೇಳಿರ್ಲಿಲ್ವಲ್ಲ. ಯುದ್ಧ ಬೇಡ, ಸಂದೇಶವನ್ನ ಮಾತ್ರ ಸಂಜಯನ ಹತ್ರ ಹೇಳಿ ಪಾಂಡವರ್ಗೆ ಹೇಳಿ ಕಳ್ಸಿದ್ದೆ ನಾನು. ಅಲ್ಲಿ ಗೂಢಾಚಾರ ಕೆಲಸ ಏನಿತ್ತು? ಶಕುನಿ ಯಾಕೆ ಮಾಡಿದ್ರೆ? ಶಕುನಿ ಹೆಸರು ಯಾಕೆ ತಗೊಂತಾ ಇದ್ಯಾ? ಅವನೇ ಕರ್ಸ್ ಕೇಳ್ಬಿಡದ? ಹೆಸರಿಗಾದ್ರೂ ಮಹಾಮಾತ್ಯ. ದಿನಾ ಗೂಢಾಚಾರರ ವರದಿ ಬರ್ತಾ ಇದೆ, ಆದ್ರೆ ಆ ವಿಚಾರ ನನಗ್ ತಲುಪ್ತಾ ಇಲ್ವಲ್ಲ. ಮಹಾಮಂತ್ರಿ ಅಂದ್ರೆ ಅವನ್ ಎಲ್ಲಾ ಕೆಲಸ ಮಾಡ್ಬೇಕು. ಇಲ್ಲಿ ರಾಜನ ಎಲ್ಲ ಮಾಡ್ತಾ ಇದ್ದಾನಲ್ಲ, ರಾಜನ್ ಪಕ್ಕ ಇರೋ ದುಷ್ಟರು ಮಾಡ್ತಾ ಇದ್ದಾರಲ್ಲ, ನಂದೇನ್ ಕೆಲ್ಸ ಮತ್ತೆ? ಧೃತರಾಷ್ಟ್ರನಿಗೆ ಮನಸ್ಸು ಯಾಕೋ ಬೇಸರ ಆಯ್ತು. ಈ ಕಡೆ ಸಂಜಯನನ್ನ ಶಕುನಿ ನಂಬಲ್ಲ. ಈ ವಿಚಾರ ಸಂಜಯನ ತಿಳಿದ್ರೆ ಅವನ್ ಮತ್ತೆ ಬದಲಾವಣೆ ಆಗ್ಬಿಟ್ರೆ ಅನ್ನೋ ಭಯ. ಈ ವಿದುರ ನೋಡಿದ್ರೆ ಅವನ್ ಈ ರೀತಿ ಚುಚ್ಚು ಮಾತಾಡ್ತಾ ಇದ್ದಾನೆ. ಧೃತರಾಷ್ಟ್ರನಿಗೆ ದಿನ ಬರೀ ನೋವೆ, ಬರೀ ದುಃಖನೇ. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ತುಂಬಾ ಸ್ವಾರ್ಥ, ಸೆಲ್ಫಿಶ್ನೆಸ್ ಯಾರತ್ರ ಇರುತ್ತೆ ಅವ್ರಿಗೆಲ್ಲಾ ಕಡೆ ಭೂತ ಕಾಣಿಸುತ್ತಂತೆ. ಅಥವಾ ಯಾರ ಮನಸ್ಸಲ್ಲಿ ಕೆಟ್ಟದ್ದೇ ಆಲೋಚನೆ ತುಂಬಿರುತ್ತೆ ಅವ್ರಿಗೆಲ್ಲಾ ಕಡೆ ಭೂತ ಕಾಣಿಸ್ತಾ ಇರುತ್ತೆ. ಅವ್ರಿಗೆ ಅನುಮಾನ ಹೆಚ್ಚು ಕಾಣಿಸ್ತಾ ಇರುತ್ತೆ, ಶಂಕೆ ವಿಪರೀತವಾಗುತ್ತೆ. ದೃಢಚಿತ್ತ ಅವ್ರ ಹತ್ರ ಇರೋದಿಲ್ಲ. ಈ ಮಾತುಗಳನ್ನ ವಿದುರ ಸೂಕ್ಷ್ಮವಾಗಿ ಹೇಳ್ದ ದೊರೆಗೆ, ಕುರುಡ ದೊರೆಗೆ. ನನ್ಗೇನ್ ಹೇಳ್ತಾ ಇದ್ಯಾ ಅರ್ಥ ಆಗ್ತಾ ಇಲ್ಲ ವಿದುರ. ಹಾಗಾದ್ರೆ ನನ್ನ ಸ್ವಾರ್ಥ ಇದ್ಯಾ? ಹಾಗಾದ್ರೆ ಪಾಂಡವರು ನನ್ನವ್ರಲ್ವಾ? ದೊರೆ, ಯಾರ್ಗೆ ಯಾರ್ ಸಂಬಂಧ ಅಥವಾ ಸಂಬಂಧ ಇಲ್ಲ ಅನ್ನೋದನ್ನ ಜೂಜು ಇಡೀ ಲೋಕಕ್ಕೆ ತೋರ್ಸ್ಕೊಟ್ಟಿದೆ. ಇವತ್ತು ಆದಂತಹ ಈ ಘಟನೆ ಕಲಿಯುಗ ಇರೋ ತನಕ, ಭೂಮಿ ಮೇಲೆ ಜನಗಳು ಇರೋ ತನಕ ಇದ್ರ ಬಗ್ಗೆ ಮಾತಾಡ್ತಾರೆ. ಕೆಟ್ಟದ್ ಮಾಡ್ಬೇಕಾದ್ರೂ ಕೂಡ ಮಾತಾಡ್ತಾರೆ, ಒಳ್ಳೇದ್ ಮಾಡ್ಬೇಕು ಕೂಡ ಮಾತಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ. ಅಂತಹ ಕೌರವ ಪಾಂಡವರೇ ಜೂಜಾಡಿದ್ರು, ನಾವ್ಯಾಕೆ ಆಡ್ಬಾರ್ದು ಅನ್ನೋ ಮಾತು ಬರುತ್ತೆ. ಅವರು ಹೊನ್ನು ಹೆಣ್ಣು ಎಲ್ಲವನ್ನ ಅಡಕಿಟ್ರು, ನಾವ್ಯಾಕೆ ಇಡಬಾರ್ದು ಅಂತ ಅವ್ರ ಜೂಜಿಗೆ ತನ್ನ ಮನೆ ಮಠವನ್ನೆಲ್ಲ ಮಾರ್ತಾರೆ. ಸಂಸಾರ ಬೀದಿಗೆ ಬರುತ್ತೆ. ಹಂಗಿಸ್ತಿದ್ಯಾ ವಿದುರ? ನೀನು ಹಂಗಿಸ್ತಿದ್ಯಾ ನನ್ನನ್ನ? ನಾನು ಹಂಗಿಸ್ತಾ ಇಲ್ಲ ನಿಮ್ಮನ್ನ. ನಾನ್ ನೆನ್ಪು ಮಾಡ್ತಾ ಇದ್ದೀನಿ, ಜೂಜಾಡ್ದವ್ರು ನಿಮ್ಮವರು ಅಥವಾ ಸೋತೋಗಿರೋರು ನಿಮ್ಮವರು, ಎರಡೂ ನನ್ನವರೇ ಅಂದ್ರಲ್ವಾ? ಯಾಕೆ ಪಾಂಡವರು ನನ್ನವ್ರಲ್ವಾ ಅಂತ ಪ್ರಶ್ನೆ ಕೇಳಿದ್ರಲ್ಲ. ಹಾಗಾದ್ರೆ ಸೋತವ್ರು ನಿಮ್ಮವ್ರ, ಗೆದ್ದವ್ರು ನಿಮ್ಮವ್ರ? ಅಥವಾ ಬುದ್ಧಿ ಹೇಳ್ತಾರೋ ನಾನ್ ನಿಮ್ಮವ್ನ? ಅಥವಾ ನಿಮ್ಮ ಸುತ್ತ ನಿಂತ್ಕೊಂಡು ನಿಮ್ಗೆ ಇಲ್ದೇ ಇರೋರ್ನೆಲ್ಲ ಹೇಳ್ಬಿಟ್ಟು ನಿಮ್ಮ ತಲೆಯನ್ನೆಲ್ಲ ಕೆಡಿಸಿ ಭ್ರಷ್ಟನನ್ನಾಗಿ ಮಾಡಿದಾರಲ್ಲ, ಅವ್ರು ನಿಮ್ಮವ್ರ? ಯಾರು ನಿಮ್ಮವರು? ಒಬ್ಬ ಮನುಷ್ಯನನ್ನ ನೀವು ನಂಬ್ತಾ ಇದ್ದೀರಾ ಅಂದ್ರೆ ಅದು ವ್ಯವಹಾರ ಇರಬಾರ್ದು. ವ್ಯವಹಾರದ ದೃಷ್ಟಿಯಲ್ಲಿ ಯಾವತ್ತು ಸ್ನೇಹ ಮಾಡಬಾರ್ದು, ಒಂದು ಸಂಬಂಧ ಬೆಳೆಸಬಾರ್ದು.
ಮೊದಲು ವಿಶ್ವಾಸಾರ್ಹತೆ ಪರೀಕ್ಷೆ ಮಾಡ್ಬೇಕು. ನೀವು ನಂಬಿಕೆಗೆ ಅರ್ಹನಾ, ಟ್ರಸ್ಟ್ ವರ್ತಿನಾ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು, ಖಾಯಂ ಮಾಡ್ಕೋಬೇಕು ಮೊದಲು ಈ ವ್ಯಕ್ತಿ. ಆದ್ರೆ ಸ್ವಾರ್ಥ ಬಿಡಲ್ವಲ್ಲ ಆ ರೀತಿ ಮಾಡಕ್ಕೆ. ಹತ್ತಿರದವರು ಅಂತ ಅತಿ ವ್ಯಾಮೋಹ ಇಟ್ಟು ನಂಬಿಡ್ತೀವಿ ಬೇಗ ಆ ವ್ಯಕ್ತಿನ. ಇವ್ರನ್ ಹೊರಗಿನವರ, ನಮ್ ಕುಟುಂಬದವರು, ನಮ್ಮ ಸ್ವಂತ ರಕ್ತದವರು ಅಂತನೋ, ಅಥವಾ ಅಕ್ಕಪಕ್ಕದವರು ಅಂತನೋ, ಅಥವಾ ಅತಿ ಆತ್ಮೀಯರು, ವಿಶ್ವಾಸವುಳ್ಳವರು, ಸ್ನೇಹಿತರು ಅನ್ನೋ ಕಾರಣಕ್ಕೆ ಅವರನ್ನ ಪರೀಕ್ಷೆ ಮಾಡದೆ ನಂಬುತ್ತೀವಿ ಅವ್ರ ಜೊತೆ ಸಂಬಂಧ ಅಥವಾ ಸ್ನೇಹ ಮಾಡ್ಬೇಕಾದ್ರೆ, ಅವ್ರಿಗೆ ಸಹಾಯ ಮಾಡ್ಬೇಕಾದ್ರೆ. ಹಾಗಾದ್ರೆ ನಾನು ಯಾರು ನಂಬಾರ್ದಿತ್ತು ನಿನ್ ಪ್ರಕಾರ ವಿದುರ? ನಾನು ಎಲ್ಲಿ ಮೋಸ ಹೋದೆ ಹೇಳ್ತೀಯ ಸ್ವಲ್ಪ? ಆಯ್ತು, ಒಂದು ರಾಷ್ಟ್ರಕ್ಕೆ ಎಷ್ಟು ದೊರೆ ಬೇಕು ನಿಮ್ ಪ್ರಕಾರ ದೊರೆ? ಒಂದ್ ರಾಷ್ಟ್ರ, ಒಂದು ದೇಶ ಅಂತ ಇದ್ಮೇಲೆ ಎಷ್ಟು ಜನ ರಾಜರಿರ್ಬೇಕು ಹೇಳ್ತೀರಾ ಸ್ವಲ್ಪ ನನ್ಗದನ್ನ? ಇದೇನ್ ಪ್ರಶ್ನೆ ಕೇಳ್ತಾ ಇದ್ದೇವೆ ಇದರ? ಒಬ್ನೇ ಇರ್ಬೇಕು. ಒಂದೇ ದೇಶ, ಒಂದೇ ರಾಜ್ಯ, ಅದಕ್ಕೆ ಒಬ್ಬ ರಾಜ್ಯ ಇರ್ಬೇಕು. ಹಾಗಾದ್ರೆ ಒಂದು ರಾಷ್ಟ್ರಕ್ಕೆ ಎಷ್ಟು ಪ್ರಧಾನ ಮಂತ್ರಿಗಳಿರ್ಬೇಕು? ಅಂದ್ರೆ ಮಂತ್ರಿಗಳು ಎಷ್ಟಿರ್ಬೇಕು? ಏನಿದೆ ಆಘಾತದ ಮೇಲೆ ಆಘಾತದ ಪ್ರಶ್ನೆ? ಎಷ್ಟು ದೊರೆ ಅಂತ ಕೇಳ್ತಾ ಇದ್ದಾನೆ, ಎಷ್ಟು ಪ್ರಧಾನ ಅಂತ ಕೇಳ್ತಾ ಇದ್ದಾನೆ, ಏನ್ ವ್ಯಂಗ್ಯ? ಒಬ್ಬನೇ ಮಂತ್ರಿ ಇರಬೇಕು, ಒಬ್ಬನೇ ರಾಜ ಇರಬೇಕು. ಹಸ್ತಿನಾವತಿಯ ದೊರೆ, ಅಂಗರಾಜ್ಯ ದೊರೆ, ಗಾಂಧಾರ ದೊರೆ ಒಟ್ಟಿಗೆ ಸೇರಿದ್ರೆ ಎಷ್ಟಾಯ್ತಣ್ಣ? ನಾನೊಬ್ಬ ಮಂತ್ರಿ, ಶಕುನಿಯೊಬ್ಬ ಮಂತ್ರಿ, ಕಣಿಕ ಒಬ್ಬ ಮಂತ್ರಿ, ಎಷ್ಟಾಯ್ತಣ್ಣ? 3 ಜನ ರಾಜರು ಈ ದೇಶಕ್ಕೆ, 3 ಜನ ಮಂತ್ರಿಗಳು. ಗೊಂದಲ ಆಗ್ಲಿಲ್ವಾ? ಮತ್ತೆ ಎಲ್ಲಿದ್ದರು ರಾಜ್ಯ ಅಥವಾ ದೇಶ ಉದ್ಧಾರ ಆಗೋ ಮಾತೆಲ್ಲಿ? ಅಯ್ಯೋ, ಹುಚ್ಚ ಲೆಕ್ಕ ಕೊಡ್ತಾ ಇದ್ಯಾ ನೀನು ವಿದುರ? ನೀನ್ ಆವೇಶದಿಂದ ಮಾತಾಡ್ತಾ ಇದ್ಯಾ? ಯಾಕೋ ನಿನಗ್ ಪಾಂಡವರ ಮೇಲೆ ಅತಿ ಪ್ರೀತಿ ಇರೋ ಆಗಿದೆ. ನೋಡ್ದಣ್ಣ, ಈ ನಿನ್ ಮಾತಲ್ಲೇ ಸ್ವಾರ್ಥ ಕಂಡಿದ್ ನಾನು. ಈ 3 ಜನ ದೊರೆಗಳು, 3 ಜನ ಮಂತ್ರಿಗಳನ್ನ ನನ್ನ ಕಂಡಿದ್ದಲ್ಲೇ. ಯಾವತ್ತು ರಾಜ ಆದವನು ತನ್ನ ಸ್ಥಾನವನ್ನ, ಮನೆ ಯಜಮಾನ ಆಗಿರೋವನು ತನ್ನ ಸ್ಥಾನವನ್ನ, ಅಧಿಕಾರವನ್ನ, ಚಲಾವಣೆ ಹಕ್ಕನ್ನ ಬೇರೆಯವ್ರು ಬಿಟ್ಕೊಟ್ಟ, ಆ ಕ್ಷಣದಲ್ಲಿ ರಾಷ್ಟ್ರ ಸಾಯುತ್ತೆ ಅಥವಾ ಕುಟುಂಬ ಒಡೆದೋಗುತ್ತೆ. ಸತ್ತವರು ಜೂಜಾಡ್ತಾರೆ, ಮಸಣಕ್ಕೂ ನಡ್ಕೊಂಡು ಹೋಗ್ತಾರೆ. ಅವ್ರ ಬೆಂಕಿನ ಅವರೇ ಕಟ್ಟಿಗೆಗಳನ್ನ ಜೋಡಿಸ್ಕೊಂಡು ಸಿದ್ಧ ಮಾಡ್ಕೊಂಡು ಅವರೇ ಬೆಂಕಿ ಹಚ್ಕೊಂತಾರೆ. ಇದನ್ನ ಆತ್ಮಹತ್ಯೆ ಅಂತ ಹೇಳೋರ ಬಾಯಿಗೆಲ್ಲ ಆಗ ಮುಚ್ಚಿಬಿಡ್ತಾರೆ. ಅದನ್ನ ನೋಡ್ಬೇಕಾಗಿರೋ ಕಂಗಳು ಕುರುಡಾಗ್ಬಿಟ್ಟಿದ್ಯಲ್ಲ. ಅರ್ಥ ಮಾಡ್ಕೊಂಡ್ರ ಮಾತು ಎಷ್ಟು ಚೆನ್ನಾಗಿದೆ. ತಪ್ಪು ಮಾಡಿದ್ ನಾವೇ. ಮಾಡ್ದಂತ ತಪ್ಪಿಗೆ ಬೀದಿಗೆ ಬಂದು ಕಡೆಗ್ ಬದುಕಕ್ ಆಗದೆ ಇರುವಂತ ಶಕ್ತಿ ಇಲ್ಲದೆ ನಮ್ ಚಿತೆನ ನಾವೇ ಸಿದ್ಧ ಮಾಡ್ಕೊಂಡು ನಾವೇ ಪ್ರಾಣ ಬಿಟ್ಟಾಗ ಅದಕ್ಕೆ ಆತ್ಮಹತ್ಯೆ ಅನ್ನೋ ಹೆಸರು. ಏನಿದ್ರು ಮರ್ಮ? ಯಾವಾಗ ಕುರುಡುವನ್ನು ರಾಜನಿಗೆ ಬೇಜಾರಾಯ್ತು, ದೊರೆಗೆ ಧೃತರಾಷ್ಟ್ರನಿಗೆ, ಏನಪ್ಪಾ ನೀನು ನನ್ ಕುರುಡ ಅಂತ ಅಪಹಾಸ್ಯ ಮಾಡ್ತಾ ಇದ್ಯಾ, ಗೇಲಿ ಮಾಡ್ತಾ ಇದ್ಯಾ ನನ್ನನ್ನ, ಕಣ್ ಕಾಣಿಸ್ತಾ ಇರೋನು ಅಂತ. ವಿದುರ ತುಂಬಾ ಚೆನ್ನಾಗಿ ಹೇಳ್ದ. ದೊರೆ, ಕನಿಕರಕ್ಕೂ ಹಾಸ್ಯಕ್ಕೂ ವ್ಯತ್ಯಾಸ ಇದೆ, ಹಿತವಚನಕ್ಕೂ ಅಹಿತ ಬೋಧೆಗೂ ವ್ಯತ್ಯಾಸ ಇದೆ. ನನ್ ಕುರುಡ ಅಂದಾಗ ಅಪಹಾಸ್ಯ ಅಂತ ಯಾಕೆ ಅನ್ಕೋಬೇಕು? ಕನಿಕರ ತೋರಿಸ್ತಾ ಇದೀನಿ ಅಂತ ಅನ್ಕೊಳ್ಳಿ. ಈ ದೇಶ ನಾಶ ಆಗ್ತಾ ಇರೋದನ್ನ, ಈ ರಾಷ್ಟ್ರ ನಾಶ ಆಗ್ತಾ ಇರೋದನ್ನ ನನ್ನ ಕಡೆ ನೋಡಕ್ ಆಗ್ತಾ ಇಲ್ಲ. ನನ್ ಮನ್ಸು ನಿನ್ಗೆಲ್ಲ ಗೊತ್ತಿರು ತಡೆಯಕ್ ಆಗ್ತಾ ಇಲ್ವಲ್ಲ ಅಂತ ನನ್ನನ್ನ ತುಂಬಾ ನೋವಲ್ ದೂಡಿದೆ. ಆದ್ರೆ ನನ್ನ ಮಾತು ಕೇಳೋರು ಯಾರೂ ಇಲ್ಲ, ಅರ್ಥ ಮಾಡ್ಕೊಳೋ ಮನಸ್ಥಿತಿ ಯಾರಿಗೂ ಇಲ್ಲ. ಏನ್ ಹೇಳ್ದೆ ವಿದುರ? ನೀನ್ ನಮ್ಮ ಹಿತೈಷಿ ಅಲ್ವಾ? ನಾನು ಯಾವತ್ತಾದ್ರೂ ನಿನ್ನನ್ನ ಬೈದಿದ್ದೀನ? ಬೈಬೇಕಾಗಿಲ್ಲ.
ಪಕ್ಕಕ್ ನನ್ನ ಸರ್ಸಿದ್ರೆ ಆಯ್ತಲ್ವಾ? ಒಬ್ಬ ವ್ಯಕ್ತಿನ ನೀವು ಮಾತಲ್ಲಿ ಕೊಲ್ಬೇಕಾಗಿಲ್ಲ, ಇಗ್ನೋರ್ ಮಾಡಿದ್ರೆ ಸಾಕಲ್ವಾ? ಅವನೊಂದು ದೂರ ಇಟ್ಬಿಟ್ರೆ ಸಾಕಲ್ವಾ? ಕುಟುಂಬದಲ್ಲಿ 10 ಜನ ಇದ್ರೆ 10 ಜನದಲ್ಲಿ 10 ಜನಕ್ಕೂ ಸಮಪಾಲು. ಯಾರೋ ಇಬ್ರು ಆಗಲ್ಲ ಅಂದ್ಬಿಟ್ಟು ದೂರ ಇಟ್ಬಿಟ್ರೆ ಅವ್ರನ್ನ. ಬೇರೆಯವ್ರ ಮಾತು ಒಳ್ಳೇದಾಯ್ತು, ಮನೆ ಒಳಗಡೆ ಇರೋ ಮಾತು, ಜನಗಳ ಮಾತು ಒಳ್ಳೇದಾಗ್ಲಿಲ್ವಲ್ಲ. ಯಾರೋ ಬೇರೆಯವರು ಬಂದು ಬುದ್ಧಿವಾದ ಹೇಳಕ್ ಕೇಳಿದ್ರಿ, ಸ್ವಂತ ತಮ್ಮನೋ ಅಣ್ಣನೋ ನಿಮಗ್ ಬುದ್ಧಿವಾದ ಹೇಳಕ್ ಬಂದಾಗ ಕೇಳೋ ಮನ್ಸಿಲ್ವಲ್ಲ. ಏನ್ ಪ್ರಯೋಜನ? ಅಪ್ಪನೆ ಕೊಟ್ಬಿಡಿ, ನಾನು ಹೋಗ್ತೇನೆ, ನೀವ್ ಶಾಂತಿಯಿಂದ ಇರಿ, ನಾನ್ ನಿಮಗೆ ತೊಂದರೆ ಕೊಡಲ್ಲ. ಶಾಂತಿ ಬೇಕು ಅಂತಾನೆ ನಿನ್ ಕರ್ಸಿದ್ದು ವಿದುರ. ಕೋಪದಿಂದ ಹೋದ್ರೆ ಶಾಂತಿ ಬರುತ್ತಾ? ಯಾಕೆ? ಅಯ್ಯೋ, ನಾನ್ ಶಾಂತಿ ಹೇಳ್ಕೊಡ್ತೀನಿ, ಕರೆಸಿ ಶಕುನಿಯನ್ನ. ಕರ್ಣನ್ ಕರೆಸಿ ಉಪದೇಶ ಪಡ್ಕೊಳ್ಳಿ, ಶಕುನಿನ್ ಕರ್ಸ್ಬಿಟ್ಟು ಅವನ್ ಕಡೆಯಿಂದ ಮಾತನ್ ಕೇಳಿ, ಇಬ್ರು ನಿಮ್ಗೆ ಶಾಂತಿ ಕೊಡ್ತಾರಲ್ಲ. ಈ ರೀತಿ ಮಾತನ್ನ ಹೇಳ್ದ. ಈ ಕಡೆ ಏನಾಗ್ತಾ ಇದೆ? ಅಂಗರಾಜ ಕರ್ಣನಿಗೂ ಕೋಪ ಬಂದಿದೆ. ಯಾಕೆ ಕೋಪ ಬಂದಿದೆ ಅಂದ್ರೆ, ಧೃತರಾಷ್ಟ್ರ ವಿದುರ ಇಬ್ರು ಮಾತಾಡ್ಕೊಂಡಂತಹ ಮಾತು ಹೋಗಿ ಕಿವಿ ಮೇಲೆ ಬಿತ್ತು. ಗೂಢಾಚಾರರು ವಾರ್ತೆ ಅದಲ್ಗೆ ಇರ್ಲಿ, ಗೂಢಾಚಾರರು ಈ ಕಡೆ ವಾರ್ತೆ ತಗೊಂಡ್ ಬಂದ್ರು. ಸಂಜೆ ಇನ್ನು ಬಂದಿಲ್ಲ. ಈ ಕಡೆ ಯುದ್ಧ ಆಗ್ಬಿಟ್ರೆ ಸರ್ವನಾಶ ಆಗುತ್ತೆ ಅನ್ನೋ ಸತ್ಯ ಗೊತ್ತು. ಅದಕ್ಕೆ ಹೆದ್ರಿ ಹೆದ್ರಿ ಕೊರಗ್ತಾ ಇದ್ದಾನೆ ಧೃತರಾಷ್ಟ್ರ. ಪಾಂಡವರಿಗೆ ಅವರ ಭಾಗದ ರಾಜ್ಯವನ್ನ ಕೊಟ್ಬಿಟ್ರೆ, ಈ ಕಡೆ ನನ್ನ ಮಗ ಆಗಿರ್ತಕ್ಕಂಥ ದುರ್ಯೋಧನ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೆದರ್ಸಿದೆ ನನ್ನನ್ನ, ಬದುಕಿರೋದಿಲ್ಲ ಅಂತ ಹೇಳಿದಾನೆ. ಇವನು ಸಂಜೆಯ ಅನ್ನ ತಿಂದಿರೋ ಋಣಿಗೋಸ್ಕರನಾದ್ರೂ ನಾನು ಹೇಳಿರೋ ಮಾತನ್ನ ಹೋಗಿ ಕೆಲಸವನ್ನ ಸಾಧಿಸ್ಕೊಂಡ್ ಬರ್ತಾನೆ ಅನ್ನೋ ನಂಬಿಕೆ ಎಲ್ಲೋ ಒಂದ್ ಕಡೆ ಇದೆ. ಇದು ನನ್ನ ಮಕ್ಳನ್ನ ಕಾಪಾಡ್ಕೊಳಕಿರುವಂತ ಕೊನೆ ದಾರಿ. ನೋಡೋಣ ಅಂತ ಕಾಯ್ತಾ ಇದ್ದಾರೆ. ಗಾಂಧಾರ ರಾಜ. ಯಾರು ಗಾಂಧಾರ ರಾಜ? ಶಕುನಿ ಅಲ್ವಾ? ಗಾಂಧಾರ ದೇಶದವನು. ನೀನು ತಿಳ್ಕೊಂಡಿರೋಷ್ಟು ಹೆದ್ರು ಪುಕ್ಲ ಅಲ್ಲ ದೊರೆ. ಹಾಗಾಗಿದ್ರೆ ಪಾಂಚಾಲಿಯ ಸಂದರ್ಭದಲ್ಲೇ ಹೆದರ್ಬೇಕಿತ್ತು. ಸಂಜೆ ಬರ್ಲಿ, ಏನ್ ವಾರ್ತೆ ತರ್ತಾನೋ ನೋಡೋಣ ಅಂತ ರಾಜನಿಗೆ ಸಮಾಧಾನ. ಈ ಕಡೆ ವಿದುರ ಸಾಮಾನ್ಯನಲ್ಲ. ಯಾರನ್ನು ಮರಳು ಮಾಡೋ ಮಾತುಗಾರಿಕೆ ಅವನಲ್ಲಿ ಇಲ್ಲ. ಸಂಧಿ ಮಾತನ್ನ ಬಿಟ್ಟು ಅವನು ಬೇರೆ ಮಾತೇ ಆಡಲ್ಲ, ಕರೆಸ್ತಾಗ್ಲಿಲ್ಲ. ಬರೀ ಯಾವಾಗ್ಲೂ ಪಾಂಡವ್ರ ಪರನೇ ಮಾತಾಡ್ತಾನೆ. ಅದು ಅಸಂಭವ. ಹಿಂದೆ ಈ ತರ ವಿಚಾರ ಬಹಳಷ್ಟು ಸಲ ಆದಾಗ್ಲೂ ಕೂಡ ಅವ್ರಿಗೆ ರಾಜ್ಯ ಕೊಡಲ್ಲ ಅಂತ ಹೇಳಿದ್ದೇವಲ್ವಾ, ಮತ್ತಿನ್ನೇನು? ಅವರು ಮೊದಲನೇ ಸಲ ಸೋತೋಗ್ಬಿಟ್ಟಾಗ ಭಯಂಕರ ಪ್ರತಿಜ್ಞೆ ಮಾಡಿದ್ರು. ಆಗ್ಲೂ ಎದ್ರಕೊಂಡಿಲ್ಲ, ಈಗ ಯಾಕೆ ಎದ್ರಕೋಬೇಕು? ಶಕುನಿ ಇದ್ದಾನ, ಕರ್ಣ ಇದ್ದಾನ, ದುಶ್ಯಾಸನ ಇದ್ದಾನ, ಯಾರಿದ್ದಾರೆ ನನ್ ಕಡೆ? ಯಾರು ನನ್ ಮನ್ಸಿಗೆ ನೆಮ್ಮದಿ ಕೊಡೋರಿಲ್ಲ. ಯಾರಾದ್ರೂ ನೆಮ್ಮದಿ ಕೊಡೋರು ಇದೀರಾ? ವಿದುರ ಬೈಕೊಂಡ್ ಹೋದ, ಸಂಜೆ ಬಂದನ, ಎಲ್ರ ಹತ್ರ ಕೇಳ್ತಾ ಇದ್ದಾನೆ ಕುರುಡ. ಶಕುನಿ ಕರ್ಣನ್ ಮುಖ ನೋಡ್ತಾನೆ, ಕರ್ಣ ಶಕುನಿ ಮುಖ ನೋಡ್ತಾನೆ, ದುಶಾಸನ ದುರ್ಯೋಧನನ ಮುಖ ನೋಡ್ತಾನೆ. ಯಾರು ಮಾತಾರಂಭಿಸ್ಲಿಲ್ಲ. ಶಕುನಿ ಮಾತನ್ನ ಆರಂಭಿಸ್ತಾನೆ. ಮಹಾರಾಜ, ಯುದ್ಧ ನಿಶ್ಚಯ ಆಗೋಗಿದೆ, ಸೇನೆ ಎಲ್ಲ ಸೇರಿಸ್ತಾ ಇದ್ದೀವಿ. ಹೊಸ ನಿಶ್ಚಯ ಬೇಕಾಗಿಲ್ಲ, ಹೊಸ ಮಾತು ಹೇಳ್ಬೇಡಿ. ನೀವು ಅನುಮತಿ ಕೊಟ್ಟಾದ್ಮೇಲೆ ಇದಿಷ್ಟು ಮುಂದುವರೆದಿದ್ ನಾವು. ಯಾಕೆ ಹಿಂದೇಟ್ ಹಾಕ್ತಾ ಇದ್ದೀರಾ? ವಿದುರ ಅಂತದ್ ಏನ್ ಹೇಳ್ದ ನಿಮ್ಗೆ? ಅಯ್ಯೋ, ವಿದುರ ನನ್ನನ್ನ ಕಣ್ಣಿಲ್ಲ ಕುರುಡ ಅಂದ, ನನ್ನಲ್ಲಿ ಸ್ವಾರ್ಥ ಇದೆ ಎಂದ, ಸ್ವಂತ ಬುದ್ಧಿ ಇಲ್ಲ ಅಂದ. ಅಷ್ಟೇನಾ? ನಮ್ಮನ್ ದೂಷಣೆ ಮಾಡ್ಲಿಲ್ವಾ? ಹಾಗಾದ್ರೆ ನಿನ್ಗೆಲ್ಲ ಗೊತ್ತಾ?
ಹೇಳೋದೇನಿದೆ, ಅವನ ಮನ್ಸಲ್ಲಿ ಇರೋದು ನಮ್ಮ ಮೇಲೆ ದ್ವೇಷ, ಪಾಂಡವರ ಮೇಲೆ ಪ್ರೀತಿ. ನೀವ್ ಹೇಳೋದ್ನೆಲ್ಲ ಕೇಳಿ ಕೇಳಿ ಸಾಕಾಗಿದೆ. ನಿಮ್ಗ್ ಧೈರ್ಯ ತುಂಬೋರು ಯಾರು? ಹೌದಪ್ಪ, ಯುದ್ಧ ಮಾಡೋನು ನಾನಲ್ಲ. ಸ್ವಂತ ಕಣ್ಣಿಲ್ದಿರೋ ನಾನು ಬೇರೆಯವ್ರ ಕಣ್ಣಿಂದ ಯುದ್ಧ ನೋಡೋ ಪರಿಸ್ಥಿತಿ, ಬೇರೆಯವರು ಕಿವಿಯಿಂದ ಕೇಳೋ ಪರಿಸ್ಥಿತಿ, ಬೇರೆಯವರ ಅಡಿಯಾಳಾಗಿ ಬದುಕ್ತಾ ಇದ್ದೀನಿ. ನನಗೆ ಶಾಂತಿಯಲ್ಲಿದೆ. ಸಂಜಯನೂ ಇನ್ನೂ ಬರ್ಲಿಲ್ಲ, ಪಾಂಡವರು ನನ್ನ ಮಾತು ಕೇಳ್ತಿಲ್ಲ. ಶಕುನಿ ಹೇಳ್ತಾನೆ, ಯಾರಿಗ್ ಬೇಕಿದೆ ಯುದ್ಧ? ರಾಜಕಾರಣದ ಅರ್ಥ ತಿಳಿದವರ ಮಾತು ಇದಲ್ಲ. ಯುದ್ಧ ಬೇಕು ಅನ್ಬೇಕು ನೀವು. ನನ್ ಮಕ್ಳು ಸಾಯೋದ್ ರಾಜಕಾರಣನ? ಯಾಕೆ ನಿಮ್ ಮಕ್ಳು ಸಾಯ್ತಾರೆ ಅಂತ ಅನ್ಕೊಂತೀರ? ಯಾಕೆ ಸಾಯ್ಬೇಕು? ಅವರು ಬದುಕಿ ಈ ರಾಜ್ಯಭಾರ ಮಾಡ್ಬೇಕು, ಸಂಪೂರ್ಣ ಸ್ವತ್ತು ಅವ್ರದ್ದಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಯುದ್ಧ ಮಾಡ್ತಾ ಇರೋದು. ನಾನ್ ನೋಡಿದ್ದೀನಿ ಯುದ್ಧ ಮಾಡದ್ನ. ಪ್ರಯತ್ನಗಳ ಸೋಲಿನ ಸರಮಾಲೆ ಆಯ್ತಲ್ಲ. ನೀವು ಮಾಡಿರೋ ಪ್ರಯತ್ನ ಯಾವ್ದು ಸಫಲ ಆಗಿದೆ? ನಮ್ ಪ್ರಯತ್ನ ಚೆನ್ನಾಗೇ ಇದೆ, ಆದ್ರೆ ಸಮಯ ಬೇಕಲ್ವಾ? ಸಮಯನೋ ವಿಧಿನೋ ಅಶಕ್ತಿಯೋ ಅದೃಷ್ಟವೋ ಯಾವುದು ಗೊತ್ತಿಲ್ಲ. ಪಾಪ ಇವನಿಗೆ ದುಃಖದ ಮೇಲೆ ದುಃಖ, ಮನಸ್ಸಿನ ಸಮಾಧಾನ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹೇಳ್ತಾನೆ, ತಾವು ವ್ಯಾಸಪುತ್ರರು, ಅವರೂ ಸಹ. ವ್ಯಾಸಪುತ್ರರಲ್ಲಿ ತಮ್ಮ ಪಾಂಡುರಾಜ ಕೂಡ ಒಬ್ಬ. ಅವ್ರ ಮಕ್ಕಳು ತಮಗ್ ಸೇರಿದವರು. ನಿಮ್ ಮಾತು ಕೇಳ್ತಾ ಇಲ್ಲ ಅಂತ ಅಂದ್ರೆ, ಅಥವಾ ಸಂಜಯ ಒಳ್ಳೆ ಶುಭ ಸುದ್ದಿ ತರಲಿಲ್ಲ ಅಂದ್ರೆ, ಅವನು ಪಾಂಡವ ಪಕ್ಷಪಾತಿ, ಅವರು ಸರಿ ಇಲ್ಲ ಅಂತಲ್ವಾ? ನೀವು ನಮ್ಮನ್ನ ನಂಬ್ತಿರೋ, ಅವ್ರು ನಂಬ್ತಿರೋ? ನಿಮ್ ಜೊತೆ ನಿಂತಿರೋರು ಯಾಕೆ ಈ ಕ್ಷಣದಲ್ಲಿ? ಆ ಪಾಂಡವರು ಹುಟ್ಟಿದ್ ಕೂಡ ಬಹಳ ಸುಂದರವಾದ ಕತೆ. ಕೆಲವೊಬ್ರು ಗೊತ್ತಿರುತ್ತೆ ಹೇಗ್ ಹುಟ್ಟಿದ್ರು ಅಂತ, ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಾನು. ವಿದುರ, ಧೃತರಾಷ್ಟ್ರ, ಜೊತೆಗೆ ನಮ್ಮ ಪಾಂಡುರಾಜ, ಈ ಮೂರು ಜನ ಹುಟ್ಟಬೇಕು, ಇಲ್ಲಿಗೆ ಈ ವಂಶ ಕೊನೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಬಹಳವಾಗಿ ಪ್ರಯತ್ನವನ್ನ ಪಟ್ಟು ಪಡೆದಂತಹ ಮಕ್ಕಳವರು. ನಮ್ ಸೈನ್ಸ್ ಎಷ್ಟೇ ಮುಂದುವರೆದಿದ್ರು ಕೂಡ, ವಿಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ, ಕೆಲವೊಂದಷ್ಟು ಘಟನೆ ನಾವು ಅದನ್ನು ಒಪ್ಕೊಳಕ್ ತಯಾರಿರ್ಬೇಕು. ಅಂಬೆ ಅಂಬಿಕೆ ಅಂಬಾರಿಕೆ, ಈ ಅಂಬಿಕಾ ವಿಚಿತ್ರ ವೀರ್ಯ ನೋಡಿ. ವಿಚಿತ್ರ ವೀರ್ಯ ದತ್ತು ಪಡೆದಂತ ತಂದೆ, ಜೀವಶಾಸ್ತ್ರದ ಪಿತಾಮಹ ವ್ಯಾಸ. ಅಂಬಿಕೆಗೆ ಹುಟ್ಟಿದವನು ಧೃತರಾಷ್ಟ್ರ, ಅಂಬಾಲಿಕೆಗೆ ಹುಟ್ಟವನು ಜೊತೆಗೆ ಇಬ್ರು, ಯಾರ್ಯಾರು? ಪಾಂಡು ವಿದುರ, ಅರ್ಧ ಸಹೋದರ ಮಲ ಸಹೋದರ ಅಂತ ಕರಿತೀವಿ. ನಿಯೋಗ ಪದ್ಧತಿಯಿಂದ ಹುಟ್ಟಿದವನು. ವಿಚಿತ್ರ ವೀರ್ಯನಿಗೆ ಮಕ್ಕಳಿಲ್ಲ, ಮರಣ ಹೊಂದದ. ಅವನ ಮಲ ಸಹೋದರನಾದಂತಹ ವ್ಯಾಸ ಏನ್ ಮಾಡ್ತಾನೆ? ಮಲ ಸಹೋದರ ಯಾರು? ವ್ಯಾಸರು. ಕುರು ವಂಶಾವಳಿಯನ್ನ ಮುಂದುವರಿಸಬೇಕಿತ್ತು, ಅವ್ರ ರಕ್ತದಿಂದನೇ ಹುಟ್ಟಬೇಕಿತ್ತು. ವಿಚಿತ್ರ ವೀರ್ಯನ ವಿಧೇವೆಯರಿಂದ ಮಕ್ಕಳಿಗೆ ತಂದೆ ಆಗ್ತಾನೆ. ವಿಚಿತ್ರ ವೀರ್ಯನ ಹಿರಿಯ ರಾಣಿ ಅಂಬಿಕೆ, ಅವನಲ್ಲಿಗೆ ವ್ಯಾಸ ಮಹರ್ಷಿಗಳನ್ನ ಹೋಗುವಂತ ಶಂತುವಿನ ಹೆಂಡತಿ, ಪಾಪ ಕಾಡಿ ಬೇಡಿ ಹೋಗೋ ಮಗ್ನೆ, ಸಂತಾನವನ್ನ ಕೊಡೋ,
ಈ ವಂಶ ಇಲ್ಲಿಗೆ ನಿಲ್ಲಬಾರ್ದು ಅಂತ ಕಳಿಸ್ತಾಳೆ. ವ್ಯಾಸ ಮಹರ್ಷಿಗಳು ಅಂದ್ರೆ ಗೊತ್ತು ನಿಮ್ಗೆ, ಅವನು ಮುನಿ, ಅವನು ಉದ್ದುದ್ದನಾದಂತಹ ಜಡೆ ಹಾಗೂ ದಾಡಿ ಗಡ್ಡವನ್ನ ಬಿಟ್ಕೊಂಡು ಬಹಳ ಒಂದ್ ರೀತಿಯಾಗಿ ಕುರೂಪದಲ್ಲಿ ಇರ್ತಕ್ಕಂಥದ್ದು. ಹಿರಿಯ ರಾಣಿ ಅಂಬಿಕೆ ಆತನ ಆ ರೂಪವನ್ನ ನೋಡಕ್ಕಾಗದೆ ಗಟ್ಟಿಯಾಗಿ ಕಣ್ಣನ್ನ ಮುಚ್ಕೊಂತಾಳೆ. ಹಾಗಾಗಿ ಕುರುಡ ದೊರೆ ಜನನ. ಹಾಗೆ ಮುಂದೆ ವಿಜರ ಹುಟ್ಟಬೇಕಾದ್ರೂ, ಈ ಪಾಂಡು ಹುಟ್ಟಬೇಕಾದ್ರೂ ಕೂಡ ಅಂತಹ ಸಂದರ್ಭದಲ್ಲಿ ಆ ಹೆಣ್ಣು ಸಂಭೋಗ ಆಗಬೇಕಾದ್ರೆ ಆ ರೀತಿಯಾಗಿ ವರ್ತನೆ ಮಾಡ್ತಾರೆ. ಪಾಂಡು ರೋಗ ಭ್ರಷ್ಟನಾಗಿ, ವಿದುರ ಆಧ್ಯಾತ್ಮನಾಗಿ ಹುಟ್ಟುತ್ತಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಂದ್ರೆ, ಪ್ರಕೃತಿ ಅನ್ನೋದು, ಈ ಯೂನಿವರ್ಸ್ ಅನ್ನೋದು ಯಾವ ರೀತಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ಒಂದು ಹೊಸ ಆಫ್ ಸ್ಪ್ರಿಂಗ್ ಅಲ್ಲಿ ಕ್ರಿಯೇಟ್ ಆಗ್ಬೇಕು, ಒಂದು ಹೊಸ ಜೀವಿ ಕ್ರಿಯೇಟ್ ಆಗ್ಬೇಕು ಅಥವಾ ಉದ್ಭವ ಆಗ್ಬೇಕು ಅಂದ್ರೆ ನನ್ನ ದೇಹ ಮಾತ್ರ ಸ್ಪಂದಿಸಿದ್ರೆ ಸಾಕಾಗಲ್ಲ, ನನ್ನ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ಕೂಡ ನಮ್ಗೆ ಸ್ಪಂದಿಸ್ಬೇಕಾಗತ್ತೆ. ಜೊತೆಗೆ ನಾನು ಯಾವ ಭಾವನೆಯಲ್ಲಿ ಇದ್ದೀನಿ. ಮಾತ್ರೆ ತಗೋಬೇಕಾದ್ರೆ ಖುಷಿಯಿಂದ ತಗೊಳ್ಳಿ ಅಂತ ಹೇಳ್ತಾರಪ್ಪ. ಅಯ್ಯೋ ನನ್ಗೆ ಯಾಕಾದ್ರೂ ಬೇಕಪ್ಪ ಅಂತ ತಗೊಂಡ್ರೆ ಬೇಗ ವಾಸಿ ಆಗಲ್ವಂತೆ, ಖುಷಿಯಿಂದ ತಗೋಬೇಕಂತೆ. ಈ ಕಾಯಿಲೆ ವಾಸಿ ಆಗತ್ತೆ ವಾಸಿ ಆಗತ್ತೆ ವಾಸಿ ಆಗತ್ತೆ ವಾಸಿ ಆಗತ್ತೆ ಅಂತ ಹೇಳ್ಕೊಂಡು ತಗೋಬೇಕಂತೆ. ಒಂದು ಊಟ ಮಾಡ್ಬೇಕಾದ್ರೆ ಬಹಳ ಅಮೃತದಂತೆ ಇದೆ, ಪ್ರಸಾದ ರೂಪದಲ್ಲಿದೆ, ಇದನ್ ತಿಂದಾಗ ನನ್ನ ದೇಹ ಚೈತನ್ಯ ಆಗತ್ತೆ ಅಂತ ಸ್ವಾದಿಸ್ಕೊಂಡ್ ತಿನ್ಬೇಕಂತೆ. ಯಾವುದನ್ನ ನಾವು ಮೊದಲು ಬಾಹ್ಯವಾಗಿ ಬೇಡ ಅಂತೀವಿ, ಕಣ್ಣಿನಿಂದ ಅದನ್ನ ದ್ವೇಷ ಮಾಡಕ್ ಶುರು ಮಾಡ್ತೀವಿ, ಮನಸ್ಸೊಪ್ಪಲ್ವಂತೆ. ಆ ಮನಸ್ಸು ಒಪ್ಪದೇ ಇರ್ಬೇಕಾದ್ರೆ ನನ್ನ ಹೊರ ಪ್ರಪಂಚ ಕೂಡ ಅದಕ್ಕೆ ಸಹಾಯ ಮಾಡಿ ಹೌದು ಇದು ಒಪ್ಪಬೇಡ ಅಂತ ಹೇಳ್ಕೊಡುತ್ತಂತೆ. ಹೇಗೆ ಹೊರಗಡೆ ಪ್ರಪಂಚ ಸಪೋರ್ಟ್ ಮಾಡುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಧೃತರಾಷ್ಟ್ರ ತಪ್ಪನ್ನ ಮಾಡಿ ಆಗೋಗಿದೆ, ಈಗ ಶಾಂತಿ ಬೇಕು ಅಂತ ಒದ್ದಾಡ್ತಾ ಇದ್ದಾನೆ, ಶಾಂತಿ ಸಿಗ್ತಾ ಇಲ್ಲ. ಶಾಂತಿ ಎಲ್ಲೆಲ್ಲ ಸಿಗಲ್ವಲ್ಲ, ಅದು ಎಲ್ಲಿ ಸಿಗ್ಬೇಕದ್ ನಮ್ಗೆ. ಹೇಳ್ತಾ ಇದ್ದಾನೆ, ಎದೆ ಒಡೆಯುತ್ತಿದೆ ಶಕುನಿ ನನಗೆ, ಪುತ್ರ ಪ್ರೇಮವನ್ನ ಬಿಟ್ಟಿರಲಾರೆ. ಹುಡ್ದಾಗಿಂದ ದುರ್ಯೋಧನನೋ ಅಥವಾ 100 ಜನ ಮಕ್ಕಳು ಹೇಗಿದ್ದಾರೆ ಅಂತ ನೋಡಕ್ ಆಗದೆ ಇರ್ತಕ್ಕಂಥ ದೌರ್ಭಾಗ್ಯ ಒಂದು. ಅವನಿಗೆ ಕಣ್ಣು ಕಾಣಿಸ್ತಾ ಇದ್ರು ಕೂಡ, ಅವನ ಮಗ ಪಾಪಿ ಆದ್ರೂ ಕೂಡ ಪುತ್ರ ಪ್ರೇಮ ಅದು ಪಾಶ. ನೋಡಿ, ಮಕ್ಕಳ ಮೇಲೆ 2 ರೀತಿ ಪ್ರೀತಿ ಇರುತ್ತೆ. ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಪ್ರಾಣಿಗಾಗ್ಲಿ ಪಕ್ಷಿಗಾಗ್ಲಿ ಮನುಷ್ಯರಾಗ್ಲಿ, 2 ಟೈಪ್ಸ್ ಆಫ್ ಲವ್, 2 ರೀತಿಯ ವಿಭಿನ್ನ ಪ್ರೀತಿ. ಒಂದು ಸಹಜ ಪ್ರೀತಿ ವಾತ್ಸಲ್ಯ, ಇನ್ನೊಂದು ಕುರುಡು ಪ್ರೀತಿ ಪ್ರೇಮ ವಾತ್ಸಲ್ಯ. ಸಹಜ ಪ್ರೀತಿ ವಾತ್ಸಲ್ಯದಲ್ಲಿ ಇದು ನನ್ನ ಮಗು, ಇದು ನನ್ನ ಸಂತಾನ, ಇದು ಭವಿಷ್ಯದಲ್ಲಿ ಅದ್ರದ್ದು ಭೂಮಿ ಮೇಲೆ ಒಂದು ಜನನ ಆಗಿದೆ, ಇದನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ತಾಯಿಯಾಗಿ ತಂದೆಯಾಗಿ ನಮ್ಮ ಕರ್ತವ್ಯ. ಮಗು ಬಾಲ್ಯದಲ್ಲಿ ಇರ್ಬೇಕಾದ್ರೆ ತಿನ್ನಿಸಿ ಉಣಿಸಿ ಮುದ್ ಮಾಡಿಸಿ, ಕಾಯಿಲೆ ಬಂದಾಗ ನೋಡಿ, ಅದು ಪ್ರೌಢಾವಸ್ಥೆಗೆ ಇನ್ನೇನ್ ಬಾಲ್ಯಾವಸ್ಥೆಯನ್ನ ದಾಟಿ ಒಂಚೂರು ಮುಂದಕ್ಕೆ ಹೋದಾಗ ವಿದ್ಯೆಯನ್ನ ಕೊಡಿಸಿ, ವಿವೇಕವನ್ನ ಕಳಿಸಿ, ಸಾಕು ಬೇಕು ಅಂದಿದ್ನ ಕೊಡಿಸ್ಬಿಟ್ಟು ಒಂದು ಹಂತಕ್ಕೆ ತಲುಪಿಸಿ ಅವರಂತೆ ಬಿಡೋದು. ಮುಂದೆ ಅವ್ರ ಕಷ್ಟ ನೋವು ಬಂದಾಗ್ಲ ಅವರು ಎದುರಿಸ್ಕೊಳ್ಳಿ ಅಂತ ಬಿಡಬೇಕು, ಅತೀವವಾಗಿ ಮರಗಬಾರ್ದು. ಇದು ಸಹಜ ಪ್ರೀತಿ ವಾತ್ಸಲ್ಯ. ಅತೀವ ಪ್ರೀತಿ ವಾತ್ಸಲ್ಯ ಅಂದ್ರೆ ತಿನ್ಸಿ ಉಣ್ಸಿ ಬೆಳೆಸಿ ಎಲ್ಲನೂ ಮಾಡಿ ಮದ್ವೆ ಮಾಡಿ ಅವ್ರ ಮಕ್ಕಳಾದ್ಮೇಲೂ ಕೂಡ ಅವ್ರಿಗೋಸ್ಕರ ಮರ್ಗೋದು ಕೊರಗೋದು, ಅವ್ರು ತಪ್ಪು ಮಾಡ್ತಿದ್ರು, ಅಯ್ಯೋ ನನ್ ಮಗನ್ ಈಗ ಆಗ್ತಿದೆ ದೇವ್ರೆ ನನ್ ಮಗನ್ ಕಾಪಾಡು ಅನ್ನೋದು, ಅವನು ಇಲ್ಲ ಅಂದ್ರೆ ನಾನು ಇಲ್ಲ ಅನ್ನೋದು, ಅವನ ಕಷ್ಟದಲ್ಲೋ ಅಥವಾ ಅವನ ತಪ್ಪಲ್ಲೋ ಅವನ ಪಾಪದಲ್ಲೋ ಪಾಲನ್ನ ತಗೊಳೋದು ಕುರುಡು ಪ್ರೀತಿ. ಈ ಪಾಪದ ಪಾಲು ನಿಮ್ಮನ್ನು ಸುಡುತ್ತೆ, ಅವರನ್ನು ಸುಡುತ್ತೆ ಅನ್ನೋದು ನೆನಪಲ್ಲಿರ್ಲಿ. ಒಂದು ಪಕ್ಷಿ ಕಷ್ಟಪಟ್ಟು ಒಂದ್ 4 ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಮಾಡಿ
2 ತಿಂಗಳ ಕಾಲ, 60 ರಿಂದ 90 ದಿವಸಗಳ ಕಾಲ ಅದ್ರ ಪೋಷಣೆ ಮಾಡುತ್ತೆ. ರೆಕ್ಕೆ ಬಲಿತು ಹಾರಿ ಹೋಗೋ ತನಕ. ಅಕ್ಕಿ ಮರಿಗಳು ರೆಕ್ಕೆಯನ್ನ ಬಲಿತು ಹಾರ್ತಕ್ಕಂತ ಸಮಯದಲ್ಲೂ ಇಲ್ಲ, ಇಷ್ಟು ದಿವ್ಸ ನಾನು ಸಾಕಿದ್ದೀನಿ, ಈಗ ಹೋದ್ರೆ ನಂಗೆ ದುಃಖ ಆಗುತ್ತೆ ಅಂತ ಗಟ್ಟಿಯಾಗಿ ತಬ್ಬಿಟ್ಕೊಂಡಾಗ ಅದು ಪ್ರಕೃತಿಗೆ ವಿರೋಧ ಮಾಡ್ದಂಗೆ. ಹಾಗೆ ನಾನ್ ಪಟ್ಟಂತಹ ಕಷ್ಟ ಮಕ್ಕಳು ಪಡಬಾರ್ದು ಅನ್ನೋದು ಒಂದು ಹಂತದ ತನಕ. ಅವ್ರ ಮದುವೆ ಆಗಿ ಮಕ್ಕಳಾದ್ಮೇಲೂ ಕೂಡ ಅವ್ರ ಜೊತೆ ಅವ್ರ ಕಷ್ಟ ಪಡಬಾರ್ದು ಅಂತ ನೀವು ನಿಂತ್ಕೊಂಡ್ರೆ, ಅಥವಾ ನೀವು ಅತೀವವಾಗಿ ಅವರನ್ನ ಎಲ್ಲಾ ಕಡೆ ಸುತ್ತುವರಿಯಕ್ಕೆ ಪ್ರಯತ್ನವನ್ನ ಪಟ್ರೆ, ಅದು ಪ್ರಕೃತಿಗೆ ವಿರೋಧ. ನೀವು ಬಿಡದೆ ಅವರು ಕಲಿಯೋದು ಯಾವಾಗ? ಅವರು ಜೀವನದಲ್ಲಿ ಆ ಸಂದರ್ಭವನ್ನ ಎದುರಿಸೋದು ಯಾವಾಗ? ಭಗವಂತನಿಗೆ ವಿರುದ್ಧವಾಗಿ ನಿಲ್ಲೋಗಾಗತ್ತೆ. ಇವತ್ತು ನೀವು ಸಹಾಯ ಮಾಡಬಹುದು, ಮುಂದೆ ಮತ್ತಷ್ಟು ಕಷ್ಟವನ್ನು ಪರಮಾತ್ಮವನು ಕೊಡ್ತಾನೆ. ನೋಡೋಣ, ಈ ಸಲ ನಿನ್ನ ಮಗುವನ್ನ ನೀನ್ ಪಾರ್ ಮಾಡ್ದೆ, ಕುರುಡು ಪ್ರೀತಿಯಲ್ಲಿ ಪಾರ್ ಮಾಡ್ದೆ, ಈಗ ಇನ್ನೊಂದು ದೊಡ್ಡ ಕಷ್ಟವನ್ನ ಕೊಡ್ತೀನಿ, ನಿನ್ ಜೊತೆಗೆ ನಿಲ್ತೀಯ, ನಿಲ್ಲು ನೋಡೋಣ, ನಿನ್ ಕೈಲಾದ್ರೆ ತಡಿ. ಹಾಗಾಗಿ ಒಂದು ಎಚ್ಚರಿಕೆ ಸಂದೇಶವನ್ನ ಇಟ್ಕೊಳ್ಳಿ. ಒಂದು ಹಂತ ಆದ್ಮೇಲೆ ಮನುಷ್ಯ ಜೀವನದಲ್ಲಿ ರಿಟೈರ್ಮೆಂಟ್ ತಗೋಬೇಕು, ಬದುಕನ್ನ ಅವನಿಗಾಗಿ ಮೀಸಲಿಡ್ಬೇಕು. ನಿಮ್ಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಒಂಟಿತನದಲ್ಲಿ ಕಳೀತಿರೋ, ಅಥವಾ ದೇವರ ಮೇಲೆ ನಂಬಿಕೆ ಇದ್ದು ಅವನ ನಾಮಸ್ಮರಣೆಯಲ್ಲಿ ತೀರ್ಥಕ್ಷೇತ್ರಗಳನ್ನ ನೋಡೋದ್ರ ಮೂಲಕ, ಅಥವಾ ನಿಮ್ಮ ಆತ್ಮಾವಲೋಕನ ಮಾಡ್ಕೊಳೋದ್ರ ಮೂಲಕ ಬದುಕನ್ನ ಕಳೀತಿರೋ. ಆದ್ರೆ ಸಾಯೋ ತನಕನೂ ಕೂಡ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಮಕ್ಕಳು ಅನ್ನೋ ಅತೀವವಾದ ಮೋಹದಲ್ಲಿ ಸಿಲುಕಿ ಯಾವತ್ತೂ ಕೂಡ ನಿಮ್ಮ ಬದುಕನ್ನ ನಾಶ ಮಾಡ್ಕೋಬಾರದು. ಪಾಂಡು ಮಕ್ಕಳು ನನ್ನವರು, ಇವರು ಕೂಡ ನನ್ನವರೇ, ಸಾಯ್ಬಾರ್ದು ಇಬ್ರು. ಇದೇ ನನ್ ಮನ್ಸು ಬಯಸೋದು. ಅವ್ರ ಸತ್ರು ನಂಗೆ ನೋವು, ಇವ್ರ ಸತ್ರು ನೋವೇ ನನಗೆ. ಶಾಂತಿ ದಾರಿ ಅದೇ. ಸರಿ, ಶಕುನಿ ಹೇಳ್ದ, ಯುದ್ಧ ಬೇಡ ಅಂದ್ರೆ ಇನ್ನೊಂದ್ ದಾರಿ ಇದೆ, ಹೇಳ. ಅಯ್ಯೋ, ಇನ್ನೊಂದ್ ದಾರಿ ಇದ್ಯಾ? ಯಾಕೆ ಮೊದ್ಲೇ ಹೇಳಲಿಲ್ಲ? ಅದ್ ಯಾವ ದಾರಿ ಹೇಳು ಬೇಗ. ನೀವು ನಿಮ್ ಮಕ್ಳೆಲ್ಲ ವನವಾಸಕ್ಕೆ ಹೋಗ್ಬಿಡಿ, ಪಾಂಡವರು ಆಳ್ಕೊಳ್ಳಿ, ಇಬ್ರಿಗೂ ವನವಾಸ ಅನುಭವ ಆಗುತ್ತೆ. ಅವ್ರು ಒಂದ್ಸಲ ಮಾಡಿದ್ದಾರೆ, ನೀವೊಂದ್ಸಲ ಮಾಡಿ, ಅವಾಗ ಪಕ್ಷಪಾತನೂ ಆಗೋದಿಲ್ಲ, ಎಲ್ರು ಮೆಚ್ಚುತ್ತಾರೆ. ನೀನ್ ಚುಚ್ಚು ಮಾತಾಡ್ತಾ ಇದ್ದೇವ ಶಕುನಿ? ಇದಕ್ಕ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿತ್ತು. ಈ ಕಡೆ ವಿದುರ ಅರಮನೆಯಲ್ಲಿ ಇಲ್ಲ, ಅವನು ಯಾವತ್ತು ಗುಡಿಸ್ನಲ್ಲಿ ವಾಸ ಮಾಡೋವನು. ಅವನಿಗೆ ರಾಜ್ಯ ಇದೆ, ಎಲ್ಲ ಇದೆ, ಆದ್ರೆ ಅನುಭವಿಸಲ್ಲ. ಕಾರಣ ಅವನು ನತದೃಷ್ಟ ಅಲ್ಲ, ಅವನಿಗೆ ವಾಸ್ತವ ಸತ್ಯ ಗೊತ್ತು. ಯಾವತ್ತಿದ್ರೂ ಕೂಡ ಅತೀವವಾದಂತಹ ಐಶ್ವರ್ಯ ಭೋಗಗಳು ಭಗವಂತ ಕೊಟ್ಟರು ಕೂಡ ಸರಳವಾದ ಜೀವನವನ್ನ ಯಾರು ನಡೆಸ್ತಾರೆ ಅವ್ರನ್ನ ಭಗವಂತ ತುಂಬಾ ಪ್ರೀತಿಸ್ತಾನೆ ಅಂತ. ನನ್ನ ಹತ್ರ 10 ಕಾರುಗಳಿದೆ, ಆದ್ರೂ ನಾನು ನಡಿಬೇಕು. ಕೋಟ್ಯಾಂತರ ರೂಪಾಯಿ ಹಣ ಇದೆ, ಆದ್ರೂ ಭಗವಂತನ ಕೈಗೆ ಮುಗಿಬೇಕು. ಏನ್ ಬೇಕಾದ್ರೂ ತಗೊಂಡ್ ತಿನ್ಬೋದು, ದೇಹ ಒಗ್ಗದ್ ಮಾತ್ರ ತಗೊಂಡ್ ತಿನ್ಬೇಕು. ಈ ಕಡೆ ಕುಂತಿ ಚಿಂತೆ, ವಿದುರ ಅರಮನೆಯಿಂದ ಬಂದೇನಪ್ಪಾ, ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ಯಾ? ನನ್ ಮಕ್ಕಳು ಕ್ಷೇಮವಷ್ಟೇ, ಯುದ್ಧ ನಿಶ್ಚಯ ಆಗೋಯ್ತಂತೆ. ಸಂಜೆ ಬನ್ನ, ಏನ್ ವಾರ್ತೆ ತಂದ? ಕುಂತಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಕುಂತಿ, ದೊರೆಗೆ ಆತಂಕ ಹೆಚ್ಚಾಗಿದೆ, ನೆಮ್ಮದಿ ಇಲ್ಲ, ಶಾಂತಿ ಬೇಕಂತೆ ಅವನಿಗೆ. ನಾನು ಹೇಳೋ ಮಾತು ಯಾವುದು ಅವನಿಗೆ ಸಮಾಧಾನ ಬರ್ಲಿಲ್ಲ. ಕೇಳಿದ್ದನ್ನೇ ಮತ್ತೆ ಮತ್ತೆ ಕೇಳ್ತಾನೆ, ನಿದ್ರೆ ಬರ್ದೆ ರಾತ್ರಿ ಎಲ್ಲ ಒಬ್ಬೊಬ್ನೇ ಮಾತಾಡ್ತಾನೆ. ಯುದ್ಧ ನಿಶ್ಚಯ ಆಗಿದೆ, ಹಾಗ್ ಮಾಡ್ದವ್ರು ರಾಜ ಅವನ್ ಮಕ್ಕಳು. ನಿನ್ ಮಕ್ಳಿಂದ ಕಿತ್ಕೊಂಡಿದ್ದನ್ನ ಅವ್ರಿಗೆ ವಾಪಸ್ ಕೊಟ್ಬಿಟ್ಟಿದ್ರೆ ಯುದ್ಧ ಇರ್ತಿರ್ಲಿಲ್ಲ,
ಅಶಾಂತಿ ಇರ್ತಿರ್ಲಿಲ್ಲ. ನಾನು ಹೇಳೋದು ಅವನು ಒಪ್ತಾ ಇಲ್ಲ. ಹೋಗ್ಲಿ, ಸಂಜೆಯ ಬಂದೇನಪ್ಪ ವಿಧುರ, ಯಾವ ವಾರ್ತೆಯನ್ನ ತಂದ? ಅದೇ ಪ್ರಶ್ನೆ, ಅದೇ ಉತ್ತರ. ಇನ್ನೆಷ್ಟು ಸಲ ಯಾರ್ ಕೇಳಿದ್ರು ಅದೇ ಉತ್ತರ. ಸಂಜೆಯ ಬಂದಿಲ್ಲ, ಬರ್ತಾನೆ. ಅವನ್ ತರೋ ವಾರ್ತೆ ಕೂಡ ಇದೆ. ರಾಜ್ಯ ಕೊಡಿ, ಇಲ್ಲ ಯುದ್ಧಕ್ಕೆ ಬನ್ನಿ ಅನ್ನೋದೇ ಪಾಂಡವರ ಮಾತಾಗಿರುತ್ತೆ. ಹಾಗಾದ್ರೆ ನನ್ನ ಮಕ್ಳಿಗೆ ರಾಜ್ಯ ಕೊಡ್ತಾರೆ ಅಂತ ಅನ್ಸುತ್ತಾ ನಿನಗೆ? ನೀನ್ ಹೇಳ್ತಾ ಇದ್ರ ಬಗ್ಗೆ? ಕುಂತಿ, ನಾನೇನ್ ಹೇಳಮ್ಮ? ಯುದ್ಧ ಆದ್ಮೇಲೆ ಖಂಡಿತ ನಿನ್ ಮಕ್ಳಿಗೆ ರಾಜ್ಯ ಸಿಗುತ್ತೆ. ಅದೇಗ ಅಷ್ಟು ಖಡಾಖಂಡಿತವಾಗಿ ಹೇಳ್ತಾ ಇದ್ದೆ? ಯುದ್ಧದಲ್ಲಿ ಏನ್ ಬೇಕಾದ್ರೂ ಆಗ್ಬೋದಲ್ಲಪ್ಪ. ಹಾಗಾಗಲು ವಾಸುದೇವ ಕೃಷ್ಣ ಯಾವತ್ತೂ ಬಿಡೋದಿಲ್ಲ. ಧೈರ್ಯವಾಗಿರು. ಅಯ್ಯೋ, ನಾವು ಕಾಡಲ್ಲೇ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಬ್ರಾಹ್ಮಣರ ಮಾತನ್ನ ಕೇಳಿ ನಾವು ಮತ್ತೆ ಅರಮನೆಗೆ ಬಂದಿ ತಪ್ಪಾಯ್ತು. ಹಾಗಲ್ಲ. ನಿನ್ನ ಗಂಡ ಪಾಂಡು ಅಕಾಲ ವಾನಪ್ರಸ್ಥಕ್ಕೆ ಹೋದಿದ್ದೇ ಸರಿಯಾಗಿಲ್ಲ. ಅವನು ಈ ರಾಜ್ಯವನ್ನ ಬಿಟ್ಟು ಹೋಗ್ಬಾರ್ದಿತ್ತು. ಯಾರನ್ನು ಕೇಳಲಿಲ್ಲ, ಒಬ್ಬನೇ ನಿರ್ಧಾರ ತಗೊಂಡು ಹೋದ. ಅದೇ ತಪ್ಪು. ಶ್ರೀಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಈ ವಿಚಾರದ ಬಗ್ಗೆ? ಅವನೀಗ ಎಲ್ಲಿದ್ದಾನೆ? ನಿನ್ನ ಮಕ್ಕಳ ಜೊತೆನೆ ಇದ್ದಾನೆ. ನಮ್ಮ ಉಪಪ್ಲವ್ಯದಲ್ಲಿ ಎಲ್ಲೂ ಇಲ್ಲ ಅವನು. ನಿನ್ನ ಮಕ್ಕಳ ಜೊತೆ ಇದ್ದಾನೆ. ಅವನು ಧರ್ಮವನ್ನ ಹೇಳ್ತಾನೆ. ಎದ್ರುಕೋಬೇಡ. ಯಾವಾಗ್ಲೂ ಧರ್ಮ ಧರ್ಮ ಅಂತೀಯಲ್ಲ, ಇಷ್ಟು ದಿವಸ ಆ ಧರ್ಮ ಏನ್ ಮಾಡ್ತಿತ್ತು? ಯಾಕೆ ನನ್ ಮಕ್ಕಳನ್ನ ಕಾಪಾಡ್ಲಿಲ್ಲ ಹಾಗಾದ್ರೆ ವಿದುರ? ಯಾವತ್ತು ನಿನ್ನ ಮಗ ಹೆಂಡತಿಯನ್ನ ಇಟ್ಟು ಜೂಜಾಡ್ದ, ಅಲ್ಲಿ ಧರ್ಮ ನಾಶ ಆಯ್ತು. ಅವನು ಮಾಡಿದ ತಪ್ಪಿಗೆ ಧರ್ಮ ಕೈ ಬಿಡ್ತು. ಮುಂದಿನ ದಿನಗಳಲ್ಲಿ ನಿನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇದೆ. ನಾನಿನ್ನು ಹೋಗ್ ಬರ್ತೇನೆ. ಇವರ ಕತೆ ಆದ್ರೆ ಭೀಷ್ಮನ ಕತೆ ಇನ್ನೊಂದು. ಭೀಷ್ಮನಿಗೆ ಅದೇ ದಿವಸ ರಾತ್ರಿ ನಿದ್ದೆ ಬರ್ತಾ ಇಲ್ಲ. ದ್ರೋಣನಿಗೂ ನಿದ್ದೆ ಬರ್ತಾ ಇಲ್ಲ. ಆಚಾರ್ಯರನ್ನ ಪಿತಾಮಹ ಕರೆಸಿದ್ದಾನೆ. ಆಚಾರ್ಯರು ಅಂದ್ರೆ ದ್ರೋಣಾಚಾರ್ಯರನ್ನ ಭೀಷ್ಮ ಕರ್ಸ್ಕೊಂಡಿದ್ದಾನೆ. ರಹಸ್ಯದಲ್ಲಿ ಮಾತುಕತೆ ಆಡ್ತಾ ಇದ್ದಾರೆ ಇಬ್ರು ಕೂಡ. ಏನನ್ನ? ಗುರುಗಳೇ, ಏನೇನೋ ಆಗ್ತಾ ಇದೆ. ನಾವೇನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಉಪಾಯ ಇದ್ಯಾ? ಹೇಳ್ಬೋದಾ ಅದನ್ನ? ಪಿತಾಮಹ, ಇಲ್ಲಿ ನಾವಿಬ್ರು ಕೂಡ ಅಪಪ್ರಸ್ತುತರೆ. ನಾವೆಲ್ಲ ಗುಂಪಿಗೆ ಸೇರಿದ ಪದ ನಾವಿಬ್ರು. ನಿಮ್ ಮನ್ಸಲ್ಲಿ ಏನ್ ಆಲೋಚನೆ ಇದೆಯೋ ನನ್ನ ಮನ್ಸಲ್ಲೂ ಅದೇ ಇದೆ. ಯುದ್ಧ ಬಂದ್ಬಿಟ್ಟಿದೆ. ಈ ಸಮಯದಲ್ಲಿ ಯುದ್ಧ ನಿರಾಕರಣೆ ಮಾಡಕ್ ಸಾಧ್ಯ ಇಲ್ವಲ್ಲ. ಹೋಗ್ಲಿ, ಕರ್ತವ್ಯ ನಿಭಾಯಿಸೋಣಪ್ಪ, ನಮ್ ಕೆಲ್ಸ ನಾವು ಮಾಡೋಣ ಅಂದ್ರೆ ಅಲ್ಲೂ ಕಗ್ಗಂಟು. ನಾನು ಸಂಬಳದ ಕೂಲಿನ ಆಳು. ಅವ್ರು ಸಂಬಳ ಕೊಡ್ತಾರೆ, ಬದುಕ್ತಾ ಇದ್ದೀನಿ. ಬಿಲ್ಲು ವಿದ್ಯಾ ಗುರುವಾಗಿ ನೀವು ನೇಮಕ ಮಾಡಿದ್ರಿ, ನಾನು ಕಲ್ಸಿದ್ದಾಯ್ತು ವಿದ್ಯೆನ. ಸರಿ, ಎಲ್ಲಾದ್ರೂ ಹೋಗ್ಬಿಡೋಣ, ಇನ್ ನೀವು ಸವಾಸ ಬೇಡ ಅಂದ್ರೆ ಲೋಕ ನನ್ನನ್ನ ಕೃತಜ್ಞತೆ ಇಲ್ಲದ ನಾಯಿ ಅಂತ ಕರಿಬಾರ್ದಲ್ಲ. ಆ ಒಂದು ವಿಚಾರಕ್ಕೆ ಭಯಪಟ್ಟು ನಿಂತ್ಕೊಂಡಿದ್ದೀನಿ ಇಲ್ಲಿ. ನೀವೇನ್ ಮಾಡ್ತೀರಾ ಹೇಳಿ? ನಿಮ್ಮ ನಿಲುವೇನು? ನಾನು ನಿಮ್ಮಂತೆ ಕೂಳಿಯಾಳಾಗಿ ಬಂದವನಲ್ಲ, ನಿಜ. ಆದ್ರೆ ಕೂಳು ತಿಂದು ಪಿಂಡವನ್ನ ಬೆಳೆಸಿಕೊಂಡಂತಹ ಭಂಡ ನಾನು. ನಾನು ಇಚ್ಛಾಮರಣಿಯಾಗಿ ಪಡೆದಂತಹ ವರ ಶಾಪ ಅದು ನನಗೆ. ಎತ್ತಿ ಆಡಿಸ್ತಂತ ಮಕ್ಕಳು ಈ ರೀತಿ ಕಾದಾಡ್ತಾರೆ ಅಂತ ಯಾರಿಗ್ ಗೊತ್ತಿತ್ತು ಗುರುಗಳೇ? ಯಾವಾಗೆಲ್ಲ ಶಾಂತಿ ಶಾಂತಿ ಅಂತ ನಾನು ಮಾತಾಡ್ಬೇಕಾದ್ರೆ ನನ್ನ ಧ್ವನಿ ಕ್ಷೀಣಿಸಿತ್ತು. ನನ್ಗೆ ವಯಸ್ಸಾಗಿದೆ ಅಂತನಾ? ನನ್ನ ಮನಸ್ಸು ದುರ್ಬಲ ಆಗಿದೆ ಅಂತನಾ?
ನಾನು ಮರುಳಾಗಿದ್ದೀನಿ ಅಂತನ ಅಥವಾ ನಾನು ಅಶಕ್ತ ಅಂತನ? ನಾನು ಏನಾಗಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವರಿಬ್ರು ಮಾತಾಡ್ಕೋಬೇಕಾದ್ರೆ ಕೃಪಾಚಾರ್ಯರು ಕೂಡ ಅದೇ ಸಮಯಕ್ಕೆ ಆಗಮಿಸಿದ್ದಾರೆ. ಅಲ್ಲೇ ನಿಂತ್ಕೊಂಡು ಸಂಭಾಷಣೆಯನ್ನು ಆಲಂಗಿಸ್ತಾ ಇದ್ದಾರೆ. ಬಾ ಕೃಪಾ, ನಿನ್ನನ್ನೇ ಮನಸ್ಸಲ್ಲಿ ನೆನ್ಪು ಮಾಡ್ಕೊಂಡೆ. ಸರಿಯಾದ ಸಮಯಕ್ಕೆ ಬಂದೆ. ನಾವು ಈ ದುರ್ಯುದ್ಧವನ್ನ ಹೇಗೆ ತಡಿಬೇಕು? ಏನಾದ್ರೂ ಉಪಾಯ ಇದ್ರೆ ಹೇಳು ಕೃಪಾ. ಕೃಪಾಚಾರ್ಯರು ಬಂದಿದ್ದಾರೆ. ಕೃಪಾಚಾರ್ಯರು ಹೇಳ್ತಾ ಇದ್ದಾರೆ, ಉಪಾಯದ ಕಾಲ ಮುಗಿದು ಎಷ್ಟೋ ವರ್ಷ ಆಗೋಯ್ತು. ನಮ್ಮ ಸ್ವರೂಪ, ಧರ್ಮ, ಈ ನಿಷ್ಠೆ ಉಳಿಸ್ಕೊಂಡ್ರೆ ಅದೇ ನಮ್ಮ ಪುಣ್ಯ. ಅದು ಕಾಣಿಸ್ತಾ ಇಲ್ಲ, ಆಗುವಾಗ ಕಾಣಿಸ್ತಾ ಇಲ್ಲ. ಪುಣ್ಯ ನಮಗೆ ಉಳಿಯಲ್ಲ. ಇಲ್ಲಿ ಪಕ್ಷ ಹಿಡಿಯದೆ ತಟಸ್ಥರಾಗಿರಲು ಆಗದಂತ ಪರಿಸ್ಥಿತಿ. ಅವರು ಬೇಡ ಇವರು ಬೇಡ ಅಂತ ನಿಲ್ಲಕ್ಕಾಗ್ತಾ ಇಲ್ಲ. ನಾನಂತೂ ಹಳಬ. ಶಂತನು ರಾಜನ ಕಾಲದಿಂದ ಇಲ್ಲೇ ಉಂಡು ಬೆಳೆದು ಋಣ ತೀರಿಸ್ತಾ ಇದ್ದೇನೆ. ಹೋಗ್ಲಿ, ನನ್ನನ್ನೇ ನಾನು ಮಾರ್ಕೊಂಡ್ಬಿಟ್ಟೆ ಅಂತ ಹೇಳ್ಬೋದು, ತಪ್ಪಿಲ್ಲ. ಭೀಷ್ಮ, ನೀನು ಇಚ್ಛಾಮರಡಿ ಅಂತ ಪ್ರಖ್ಯಾತಿ ಪಡೆದವನು. ನನ್ನ ಬುದ್ಧಿಗೆ ತೋಚದನ್ನ ಹೇಳ್ತೇನೆ. ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು, ಕೇಳಿ ನನ್ನ ಮಾತನ್ನ. ಪೀಟಿಗೆ ಬಿಟ್ಟು ಹೇಳು ಕೃಪಾ, ಅದೇನು ವಿಚಾರ ಹೇಳು. ಸರಿ, ನೀನು ಸಿಂಹಾಸನ ರಕ್ಷಣೆ ಮಾಡ್ತಾ ಇರೋನ, ಅಥವಾ ಆಸನದಲ್ಲಿ ಕೂತಿರೋರು ರಕ್ಷಣೆ ಮಾಡ್ತಾ ಇರೋನ? ನೀನು ಧರ್ಮ ರಕ್ಷಣೆ ಮಾಡ್ತಾ ಇರೋನ, ಅಥವಾ ಸ್ವತಂತ್ರವಾಗಿರೋನ, ಅಥವಾ ಅಸ್ವತಂತ್ರನ? ಯಾರು ನೀನು? ಕೃಪಾಚಾರ್ಯನ ಮಾತು ಕೇಳಿ ಭೀಷ್ಮನಿಗೆ ಕಣ್ಣು ಕತ್ಲೆ ಆಗೋಯ್ತು. ಒಂದು ಕ್ಷಣ ಏನೂ ತೋಚ್ಲಿಲ್ಲ. ಆಮೇಲೆ ಹೇಳ್ದ, ಇದೆಲ್ಲದಕ್ಕೂ ಉತ್ತರ ಒಂದೇ. ನನ್ನ ನಂಬಿಕೆ, ಗ್ರಹಿಕೆ, ಸಿಂಹಾಸನ ಅಂದರೆ ಬರೀ ಜಡವಸ್ತು ಅಂತ ಅನ್ಕೊಂಡಿಲ್ಲ ನಾನು. ಯಾರು ಸಿಂಹಾಸನದ ಮೇಲೆ ಕೂತಿರ್ತಾರೆ ಆ ಕ್ಷಣದಲ್ಲಿ ಅವರನ್ನ ರಕ್ಷಣೆ ಮಾಡ್ತದ್ದು ಕರ್ತವ್ಯ. ಅವನು ಧರ್ಮನೋ ಅಧರ್ಮಿನೋ, ಒಳ್ಳೆಯವನು ಕೆಟ್ಟವನು, ಅವನನ್ನ ರಕ್ಷಣೆ ಮಾಡ್ಬೇಕು ಅನ್ನೋದು ನಾನ್ ತಿಳ್ಕೊಂಡಿರೋ ಸತ್ಯ. ಇದೇ ಕರ್ತವ್ಯ. ಇದನ್ನ ನಾನು ನಂಬ್ಕೊಂಡು ಬದುಕ್ತಾ ಇದ್ದೇನೆ. ಸರಿಪಾ, ನೀನ್ ದೊರೆ ರಕ್ಷಣೆ ಮಾಡ್ತೀಯಾ? ಅವನ್ ತಪ್ಪುದಾರಿ ಹಿಡಿದ್ರೆ ನೀನ್ ಧರ್ಮ ಬಿಡ್ತೀಯೋ ಅಥವಾ ಅವನ್ಗೆ ಸಪೋರ್ಟ್ ಮಾಡ್ತೀಯೋ, ಅವನ್ಗೆ ನೀನ್ ಸಹಾಯವನ್ನ ಮಾಡ್ತೀಯೋ? ಯಾವತ್ತೂ ಹೀಗೆ ಮಾತಾಡಿರ್ಲಿಲ್ವಲ್ಲ ಕೃಪಾ, ಯಾಕೆ ಇವತ್ತು ಇಷ್ಟು ಚುರುಕಾಗಿ ಮಾತಾಡ್ತಾ ಇದ್ಯಾ? ನನ್ನ ಅಣ್ಣದ ಋಣ ಇದೆ, ಪ್ರತಿಜ್ಞೆ ಇದೆ. ನಾನು ಏನನ್ನೂ ಹೇಳಲಕ್ಕಾಗಲ್ಲ. ನಾನು ಸುತಾರಾಮ್ ಪರಾಧೀನ. ಅಲ್ಲ, ನಾನ್ ಪರಾಧೀನ ಅನ್ಕೊಂಡಿದ್ದೆ ಭೀಷ್ಮ. ನೀನು ಪರಾಧೀನನಾ? ನೀನ್ ಇದೇ ರಾಜ್ಯದಲ್ಲಿ ಹುಟ್ಟಿ ಬೆಳೆದಂತವನು, ರಕ್ತ ಸಂಬಂಧ. ನಾನೆಲ್ಲೋ ಬೇರೆ ಕಡೆಯಿಂದ ಬಂದಂತವನು. ಭೀಷ್ಮ ಹೇಳಿದರು, ಪರಾಧೀನದಲ್ಲಿ ಇನ್ನೊಬ್ರಿಗೆ ನಾವು ಅಡಿಯಾಳಾಗಿದ್ದೀವಿ, ಅವ್ರ ಮಾತನ್ನ ಕೇಳೋ ಪರಿಸ್ಥಿತಿಲಿ ಬದುಕ್ತಿದೀವಿ ಅಂತ ತುಂಬಾ ಜನ ಅನ್ಕೊಂಡಿದ್ದೀರಲ್ಲ. ಗಂಡನ್ ಮಾತು ಹೆಂಡತಿ ಕೇಳಬೇಕು ಅನ್ನೋ ಪರಿಸ್ಥಿತಿಯಲ್ಲೋ, ಅಥವಾ ಇನ್ನೊಬ್ರು ಮಕ್ಳು ನನ್ಗೆ ಇನ್ಯಾರು ನೋಡ್ಕೊಳೋರಿಲ್ಲ, ಸೊಸೆ ಮಾತು ಕೇಳಬೇಕು ಅಂತನೋ, ಮಗಳು ಮಾತು ಕೇಳಬೇಕು ಅಂತನೋ, ಅಳಿಯನ ಮಾತು ಕೇಳಬೇಕು ಅಂತನೋ, ಗಂಡ್ ಮಕ್ಳು ಮಾತು ಕೇಳಬೇಕು ಅಂತನೋ ಈ ಪರಿಸ್ಥಿತಿಲಿ ಇದೀನಿ, ನನಗ್ ಬೇರೆ ವಿಧಿ ಇಲ್ಲ ಅಂತ ಬದುಕ್ತಿದ್ದೀರಲ್ಲ. ಅದರಲ್ಲಿ ಬಹಳವಾದಂತಹ ವಿಧಗಳಿದೆ. ಒಬ್ಬೊಬ್ರದ್ದು ಒಂದೊಂದಾಗಿರುತ್ತೆ. ಕೃಪಂದೊಂದು, ಭೀಷ್ಮಂದೊಂದು, ದ್ರೋಣದೊಂದು. ಒಬ್ಬೊಬ್ರು ಒಂದೊಂದು ರೀಸನ್ ಬದುಕ್ತಾ ಇದ್ದಾರೆ. ನಾನು ಕಡೇ ಮಾತನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬುದ್ಧಿ ಹೇಳಿದ್ದಾಗೋಯ್ತು, ಹೂಗುಟ್ಟಿದ್ದಾಯ್ತು. ಪಾಂಡವರಿಗಾದಂತಹ ಅನ್ಯಾಯವನ್ನ ನೋಡಿ ಸಹಿಸಿದ್ದಾಗೋಯ್ತು. ನಾವೆಲ್ಲ ನಾವೆಲ್ಲ ಇಲ್ಲಿ ಪ್ರಾಣ ಬಿಡುವುದೊಂದೇ ಉಳಿಯಿತು. ಅದು ದುರ್ವಿಧಿ, ಅದಕ್ಕೆ ನಾನು ಬದ್ಧ. ಕಡೆಗೆ 3 ಜನ ಡಿಸಿಷನ್ ತಗೊಂಡ್ಬಿಟ್ರು, ನಿರ್ಧಾರಕ್ಕೆ ಬಂದ್ರು. ನಾವ್ ಸಾಯ್ತೀವಿ, ಇಲ್ಲೇ ಸಾಯಣ.
ಈ ಕಡೆ ಮತ್ತೆ ವಿದುರನ್ನ ಬರ ಹೇಳಿದ್ದಾನೆ ಕುರುಡ ದೊರೆ ಧೃತರಾಷ್ಟ್ರ. ವಿದುರ, ಬಂದೆಯಾ? ಪದೇ ಪದೇ ಕರೆಸುತ್ತಿದ್ದೀನಿ ಅಂತ ಬೇಸರ ಮಾಡ್ಕೋಬೇಡ. ನನ್ನ ಹೃದಯದಲ್ಲಿರ್ತಕ್ಕಂಥ ನೋವನ್ನ ಹಂಚಿಕೊಳ್ಳಿಕ್ಕೆ ಬೇರೆ ಯಾರೂ ಇಲ್ಲ. ದೊರೆ, ಕೋಪಿಸ್ಕೋಬೇಡಿ. ಪದೇ ಪದೇ ಅದೇ ವಿಚಾರವನ್ನ ಕೇಳ್ತಾ ಇದ್ದೀರಾ. ನಾನು ಅದೇ ಅದೇ ಮಾತುಗಳನ್ನ ಹೇಳ್ತೇನೆ. ಬೇಸರ ನಿಮ್ಗಾಗ್ದಿದ್ರೆ ಸರಿ. ಮನ್ಸಿನ ಮಾತನ್ನ ಹಂಚ್ಕೊಳಕ್ಕೆ ವಿಚಾರ ಇರಬೇಕು, ವಿಷಯ ಇರಬೇಕು. ಕಿವುಡಾದ ಪ್ರಶ್ನೆ, ಕಿವುಡಾದ ಉತ್ತರಗಳನ್ನ ಹಂಚ್ಕೊಂಡ್ರು ಪ್ರಯೋಜನ ಇಲ್ಲ. ಯಾಕೆ ನನ್ ಕರ್ಸಿದ್ರಿ ಮತ್ತೆ? ಒಂದೇ ಮಾತು, ಮನಸ್ಸಿಗೆ ಶಾಂತಿ ಆಗುವಂತೆ ಏನಾದ್ರೂ ಹೇಳು. ಅಂತ ಔಷಧಿ ನನ್ನ ಹತ್ರ ಇಲ್ಲ ದೊರೆ. ನಿಮಗೆ ಶಾಂತಿ ಕೊಡ್ಬೇಕಾಗಿರೋದು ದೇವರು. ಅವನು ಧರ್ಮಪ್ರಿಯ, ರಕ್ಷಕ, ಸತ್ಯದ ಪ್ರೇಮಿ. ನಾನು ಹೇಳೋದೆಲ್ಲ ವೇದ ಅಂತ ಅದು ನಿಮ್ಗೆ ಇಡಿಸಲ್ಲ, ರುಚಿಸಲ್ಲ. ನಾನು ಉಪದೇಶ ಮಾಡೋ ಹಾಗಿಲ್ಲ. ಯಾಕೆ? ನನ್ ದಡ್ಡನ, ಅರಸಿಕನ, ಅಥವಾ ಭಗವಂತನನ್ನ ನಮ್ದೇ ಇರಕ್ ನಾನೇನು ನಾಸ್ತಿಕನ? ನಾನು ಕೂಡ ನಿನ್ ಹಾಗೆ ವ್ಯಾಸಪುತ್ರನಲ್ವಾ? ಹೌದು, ನೀವ್ ವ್ಯಾಸಪುತ್ರರೇ, ನಾನು ವ್ಯಾಸಪುತ್ರನೇ. ನಿಮ್ ಕೇಳಕ್ ಅಧಿಕಾರ ಇದೆ, ಆದ್ರೆ ಉಪದೇಶ ಕೊಡಕ್ ನನ್ಗೆ ಅಧಿಕಾರ ಇಲ್ವಲ್ಲ. ನಾನು ವೇದಾಂತ ಬಿಟ್ಟು ಬೇರೇನು ಬರಲ್ಲ. ವೇದಾಂತ ಬೇಡಪ್ಪ, ಸಾಮಾನ್ಯ ಧರ್ಮ ನೀತಿ ಹೇಳು, ಲೋಕನೀತಿ ಹೇಳು, ಮನ್ಸನ್ ಸಮಾಧಾನ ಮಾಡು. ಸಂಜೆಯ ಪಕ್ಕದಲ್ಲಿದ್ದಾನೆ, ಅವನಿರ್ಬೇಕಾದ್ರೆ ನಾನಿನ್ಯಾಕೆ? ಅವನ್ ಹೇಳಲ್ವಾ ನಿಮ್ಗೆ? ಅಯ್ಯೋ, ಅದೇ ನನ್ನನ್ನ ಸುಡ್ತಾ ಇರೋದು. ನಿನ್ನನ್ ಕೇಳೋ ತರನೇ ಕೇಳ್ದೆ. ಅವನ್ ರೇಗದ. ಮಾಡೋದೆಲ್ಲ ಮಾಡಿ ಶಾಂತಿ ಬೇಕು ಅಂತ ಕೇಳ್ತೀರಾ ಅಂದ. ನೀವಾಗೆ ಈ ಎಲ್ಲ ತೊಂದ್ರೆನ ತಂದ್ಕೊಳ್ಳಿ ಅಂತ ಹೇಳ್ದ. ಕೊಟ್ಟ ಮಾತಿನಂತೆ, ಪ್ರತಿಜ್ಞೆ ಮಾಡಿದಂತೆ ಈಡೇರುತ್ತೆ ಅಂತ ಹೇಳ್ದ. ಇಷ್ಟೆಲ್ಲ ಹೇಳಿದ್ಮೇಲೆ ಶಾಂತಿ ಎಲ್ಲಿಂದ ಬರುತ್ತೆ ವಿದುರ? ಹೌದು, ಸರಿಯಾಗಿ ಹೇಳಿದ್ದಾನೆ ಅವನು ರಾಜ. ಇದ್ರಲ್ಲಿ ತಪ್ಪೇನಿದೆ? ನಿಮ್ಮನ್ ಸುಡುತ್ತೆ ಅದು. ಅಶಾಂತಿಯ ಬೀಜ ಎಲ್ಲಿ ಬೇಕು ಅಲ್ಲಿ ಹುಟ್ಟಿದೆ. ಯುದ್ಧ ಆಗಬಾರ್ದು ಅನ್ನೋ ಬೈಕೆ ಮನ್ಸೊಳಗಡೆ ಇದೆ. ಅದನ್ನ ಕಾರ್ಯರೂಪಕ್ಕೆ ತರೋ ಆಲೋಚನೆ ಇಲ್ಲ ನಿಮ್ಮಲ್ಲಿ. ಪಾಂಡವರಿಗೆ ಅವರ ರಾಜ್ಯ ಕೊಟ್ಟು ಬಿಡಿ. ನನ್ ಮಗ ಒಪ್ತಾ ಇಲ್ಲ, ಹಾಗಾದ್ರೆ ಅಧಿಕಾರ ಬಿಟ್ಬಿಡಿ. ನನ್ ಜೊತೆಗ್ ಬನ್ನಿ, ಇಬ್ರು ವಾನಪ್ರಸ್ಥಾಶ್ರಮಕ್ಕೆ ಹೋಗೋಣ. ವಯಸ್ಸಾಗಿದೆ ನಮ್ಗೆ, ಯಾಕೆ ಬೇಕು ಈ ಗೋಜಲು? ಬನ್ನಿ, ಹೋಗ್ಬಿಟ್ಟು ಕಡೆಗಾಲದಲ್ಲಿ ಪರಮಾತ್ಮ ನಾಮಸ್ಮರಣೆ ಮಾಡ್ಕೊಂಡು ಪ್ರಾಣ ಬಿಡೋಣ. ಯಾಕೆ ಬೇಕು ನಿಮ್ಗಿದು? ನಿಮ್ಗೆ ಶಾಂತಿ ಸಿಗುತ್ತೆ. ನಿನ್ ಮಗ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕ್ತಾನೋ ಸಾಯ್ತಾನೋ ಪರಮಾತ್ಮನ ಇಚ್ಛೆ. ಪಾಂಡವರು ಉಳಿಸಿದ್ರೆ ಉಳಿಸ್ಲಿ, ಬಿಟ್ರೆ ಬಿಟ್ಬಿಡ್ಲಿ. ಅಯ್ಯೋ, ನಿನ್ನಷ್ಟು ಗಟ್ಟಿ ಮನಸ್ಸು ನನ್ನಲ್ಲಿ ಇಲ್ಲ. ಮಕ್ಕಳ ಮೇಲಿರೋ ವ್ಯಾಮೋಹ ಹೋಗ್ತಾ ಇಲ್ಲ. ಯಾವ ದಾರಿಗೂ ಬರಕ್ಕೆ ಒಪ್ಪದೇ ಇರೋ ನಿಮಗೆ ಶಾಂತಿ ಇನ್ನೆಲ್ಲಿಂದ ಬರುತ್ತೆ? ಶಾಂತಿ ಅನ್ನೋದು ನಿಮ್ ಕೈಲಿದೆ, ನನ್ನ ಕೈಲಿ ಏನ್ ಮಾಡ್ಬೇಕಾಗಾದ್ರೆ? ಹೇಳಿದ್ನಲ್ಲ, ನಿರ್ಲಿಪ್ತತೆ. ನಿರ್ಲಿಪ್ತತೆ ಅಂದ್ರೆ ಎಲ್ಲನ ಬಿಟ್ಬಿಡೋದು. ಯಾರು ಬೇಡ, ಏನು ಬೇಡ ಅಂತ ಒಬ್ಬಂಟಿಯಾಗಿ ಇದ್ದು ಬಿಡೋದು. ನಮ್ ಕಣ್ಮುಂದೆ ಯಾವುದೇ ಘಟನೆ ಆದ್ರೂ ಅದಕ್ಕೆ ನಾವು ದುಃಖ ಪಡದೆ ಇರೋದು. ಮನಸ್ಸು ಮಕ್ಕಳನ್ನ ನನ್ನವ್ರಲ್ಲ, ಅವ್ರಾರೋ, ನಾನಾರೋ, ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ದೃಢವಾಗಿ ಭಾವಿಸಿ ಬಂಧಿಸ್ಬಿಡ್ಬೇಕು. ಅದೇಗಾಗ್ಬಿಡುತ್ತೆ ವಿದುರ? ನನ್ನ ಮಕ್ಳಲ್ವಾ ಅವರು? ನಾವು ಒತ್ತಿ ಹೆತ್ತಿ ಆಡಿಸಿ ಮುದ್ದು ಮಾಡಿದಂತ ಮಕ್ಳಲ್ವಾ ಅವರು? ನನ್ನ ಅವ್ರ ತಂದೆ ಅಲ್ವಾ, ಅವ್ರ ತಾಯಿ ಅಲ್ವಾ? ಅದು ಹೇಗ್ ಬಿಟ್ಬಿಡಕ್ಕಾಗತ್ತೆ? ಕಣ್ಮುಂದೆ ದುಃಖ ಪಡ್ತಿದ್ರೆ ನೋಡಿ ಸಹಿಸಕ್ಕಾಗತ್ತೆ ಈ ಜೀವ? ದೊರೆ, ಅವ್ರು ಯಾವತ್ತು ಮಡಕೆಯಲ್ಲಿ ಬೆಳೆದ್ರೋ ಅವತ್ತೇ ಮಡಕೆಯೇ ತಾಯಿ, ಔಷಧಿ ಬೆರೆತ ತುಪ್ಪವೇ ತಂದೆ. ಇದನ್ನೇ ಅಲ್ಲವೇ ವ್ಯಾಸರಾಜರು ಮಾಡಿದ್ದು, ವ್ಯಾಸ ಮಹರ್ಷಿಗಳು. ನಿಮ್ ಮಕ್ಳಿಗೆ, ನಿಮ್ ಹೆಂಡತಿಗೆ 100 ಮಕ್ಳು ಬೇಕು. ನಿಮ್ ಕನಸಿನ ಕೂಸುಗಳು ಹೊರಗಡೆ ಬಂದವು.
ಮಡಕೆಯಿಂದ. ಹಾಗಾದ್ರೆ ನೀವು ತಂದೆ ಆಗ್ತೀರಾ? ಅವ್ರ ಎಂತ ಮಕ್ಳು? ನೀನ್ ವೇದಾಂತ ಮಾತಾಡ್ತಾ ಇದ್ದಿ, ಎಷ್ಟೇ ಆದ್ರೂ ಮಕ್ಳು ಮಕ್ಳೇ. ಹಾಗಾದ್ರೆ ನಾನು ಮಾಡೋದೇನೂ ಇಲ್ಲ, ಹೋಗ್ತೇನೆ, ಅಪ್ನೆ ಕೊಡಿ. ಪದೇ ಪದೇ ನೀನ್ ಈ ರೀತಿ ಕೋಪ ಮಾಡ್ಕೊಂಡ್ರೆ ನನ್ಗೆ ಯಾರು ಗತಿ ಬಿದುರಾ? ಮತ್ತದೇ ಮಾತನ್ನ ಹೇಳ್ದ, ಶಕುನೀಕರಣ. ಅವ್ರ ದಾರಿ ನೀವ್ ನಡೀರಿ, ಅಲ್ಲೇ ಶಾಂತಿ ಬರ್ಬೋದು ನಿಮ್ಗೆ. ದಾರಿಯಲ್ಲಿ ವಾಪಸ್ ಹೋಗಕ್ಕೆ ಮನಸ್ಸೊಪ್ತಾ ಇಲ್ಲ. ಮನಸ್ಸೊಪ್ಲಿಲ್ಲ ಅಂದ್ರೆ ಶಿಕ್ಷೆ, ಹೊರಗಡೆ ಹಾಕ್ಬಿಡಿ, ಅವ್ರಿಗೆ ನನ್ನಾದ್ರೂ ಬಿಟ್ಬಿಡಿ. ನಂದು ಯಾವತ್ತು ಶಾಂತಿ ಮಾರ್ಗ, ನನ್ನನ್ನ ನಿಮ್ ಮಧ್ಯೆ ತರಬೇಡಿ. ನೀನ್ ಎಷ್ಟ್ ಹೇಳಿದ್ರು ಮೋಹ ಬಿಡ್ತಾ ಇಲ್ಲ. ನಮ್ಮದನ್ನ ನಮ್ಮದ ಅಲ್ಲ ಅಂತ ಅನ್ಕೊಳಕ್ ಆಗ್ತಾ ಇಲ್ಲ. ಈ ರಾಜ್ಯ ನಂದಲ್ವಾ, ಹೇಗ್ ಬಿಟ್ಬಿಡ್ಲಿ ಈ ರಾಜ್ಯನ? ಈ ಸಿಂಹಾಸನನ ಹೇಗ್ ಬಿಡ್ಲಿ? ರಾಜ, ಪಾಂಡು ಬಿಟ್ಟಿದ್ರಿಂದ ಸಿಂಹಾಸನದಲ್ಲಿ ನೀವು ಕೂತಿದ್ದೀರಾ ಇವತ್ತು. ಯಾರಾದ್ರೂ ಇರ್ಲೇಬೇಕು ಅಂತ ನಿಯಮ ಇದೆ ಅಲ್ವಾ? ಸಿಂಹಾಸನ, ಕಿರೀಟ, ವೈಭವ ಯಾವ್ದ್ ನಿಮ್ದು? ಹೋಗಿ ನಿಮ್ ಮಕ್ಕಳ ಮುಖ ಯಾವತ್ತಾದ್ರೂ ನೋಡಿದ್ದೀರಾ ಹುಟ್ಟದಾಗಿಂದ? ಹೋಗಿ ನಿನ್ ದೇಹ ಹೇಗಿದೆ ಅಂತ ನೋಡ್ಕೊಂಡಿದ್ಯಾ, ನಿಮ್ ಶರೀರನ? ಯಾವ್ದ್ ನಿಮ್ದು? ಆತ್ಮಶೋಧನೆ ಮಾಡ್ಕೊಳ್ಳಿ. ಆತ್ಮಶೋಧನೆ ಹೇಗ್ ಮಾಡ್ಕೋಬೇಕು ಅಂತ ಗೊತ್ತಿಲ್ವಲ್ಲ ನನ್ಗೆ. ನಾನೇನು ಹೇಳಕ್ಕಾಗಲ್ಲ, ಇನ್ನ ನಿಮ್ ಬುದ್ಧಿವಾದ ಹೇಳಕ್ಕಾಗಲ್ಲ. ಇನ್ನೊಂದು ಮಾತನ್ನ ಹೇಳಿ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ತೀಕ್ಷ್ಣವಾದ ಮಾತಾದ್ರೂ ಕೂಡ ಕಹಿ ಔಷಧಿಯಂತೆ ಸೇವಿಸ್ಬೇಕು. ನನ್ ದೇಹಕ್ಕೆ ಆರೋಗ್ಯ ಕೆಟ್ಟೋಗಿದೆ, ಡಾಕ್ಟ್ರು ಯಾವ್ದೋ ಒಂದು ಔಷಧಿ ಕೊಟ್ಟಿದ್ದಾರೆ, ನನ್ ಗೊತ್ತು ಅದ್ ಕಹಿ ಇರುತ್ತೆ ಅಂತ, ಬಟ್ ನನ್ ಕಾಯಿಲೆ ವಾಸಿ ಆಗ್ಬೇಕು ಅಂದ್ರೆ ಕುಡಿಬೇಕು. ಅದೇ ತರ ನಾನು ಆಡೋ ಮಾತು ಕಟುವಾಗಿರುತ್ತೆ, ಅದ್ ಕೇಳಿಸ್ಕೊಳ್ಳೇಬೇಕು. ಕೇಳಿಸ್ಕೊ. ಒಬ್ಬ ಸ್ವಂತ ಬುದ್ಧಿ ಇಲ್ದವನು ಬುದ್ಧಿವಂತರ ಮಾತನ್ನ ಕೇಳಕ್ಕೆ ಯಾವತ್ತೂ ತಯಾರಿಲ್ಲ. ದುಷ್ಟ ಸಂತತಿಯಲ್ಲೇ ಹುಟ್ಟಿದವನು, ಅವನ್ ಕರುಣೆ ಅನ್ನೋದೇ ಇಲ್ಲ. ಇರೋ ಬರೋರ್ ಜೊತೆ ಎಲ್ಲ ದ್ವೇಷ ಬೆಳೆಸ್ಕೊಂತಾನೆ, ಸಜ್ಜನರ ಮಾತನ್ ಕೇಳಲ್ಲ. ಕ್ಷತ್ರ ವಿದ್ಯೆ ಮಹತೀಯರನ್ನ ಗೌರವಿಸಲ್ಲ. ಈಗೆಲ್ಲ ಕೆಟ್ಟ ಗುಣಗಳನ್ನ ಹೊಂದಿದವನು ಅವನಿಗವನೇ ಆಪತ್ತನ್ನ ತಂದ್ಕೊಳ್ತಾನೆ, ಆಮೇಲೆ ಪೇಚಾಡ್ತಾನೆ, ಕಾಲ ಮಿಂಚಿದಾಗ ಬೇರೆಯವ್ರ ಸಹಾಯ ಕೇಳ್ತಾನೆ, ಅವ್ರ ಹಿತವಚನ ಹೇಳಕ್ ಬಂದಾಗ ಕೇಳಕ್ ಅವಾಗ್ಲೂ ರೆಡಿ ಇರಲ್ಲ. ಅಮಂಗಳರು, ಕೆಟ್ಟ ಜನ, ಅವರು ಸತ್ತು ನಮ್ಮನ್ ಸಾಯಿಸ್ತಾರೆ. ಅವ್ರು ಯಾರು ಗೊತ್ತಾ? ಸತ್ಕುಲ ಜಾತರು, ಬಹುಶ್ರುತರು, ನೀಚರು. ಅವ್ರ ಜೊತೆ ಬಲಾಢ್ಯರನ್ನ ಸಾಯಿಸ್ತಾರೆ, ವಿದ್ಯಾ ಸಂಪನ್ನರನ್ನ ಸಾಯಿಸ್ತಾರೆ. ಇಂಥವ್ರು ಯಾವತ್ತು ಗಂಡಾಂತರ ತಂದಿಡ್ತಾರೆ ಕುಟುಂಬಕ್ಕೆ. ನೀನು ವಿವೇಕಿ ವಿದುರ, ಯಾರನ್ನ ಕೊಂಡಾಡ್ತಾ ಇದ್ಯಾ, ಯಾರನ್ನ ನಿಂದಿಸ್ತಾ ಇದ್ಯಾ? ಈ ಸರಿನಾ ನೀನು ಹೇಳ್ತಾ ಇರೋ ವಿಚಾರ? ಗೊತ್ತಾಗೋಯ್ತದ ಅವ್ನ್ ಯಾರ ಬಗ್ಗೆ, ದುರ್ಯೋಧನ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ. ಕೋಪ ಬಂದ್ಬಿಡ್ತು. ಸರಿನಾ ತಪ್ಪೋ ಲೋಕ ತಿಳಿಸುತ್ತೆ ನಿಮ್ಗೆ. ಕುಲ ಉಳಿದ್ರೆ ನೀವು ಶಾಂತ ಆಗ್ತೀರಾ ಹಾಗಾದ್ರೆ? ಅವ್ರು ಯಾರು ಇವ್ರು ಯಾರು ಎಲ್ಲ ಗೊತ್ತಾಗುತ್ತೆ ಬಿಡಿ ನಿಮ್ಗೆ. ಅರ್ಜುನನನ್ನ ನೋಡಿ, ಅವನು ವೃದ್ಧ ಸೇವಿ, ಮಂತ್ರಾಲೋಚನಾ ಸಮರ್ಥ, ವಿವೇಕಿ, ಧರ್ಮಾಧರ್ಮ ವಿವೇಕವನ್ನ ಸ್ವಯಂ ಪಡೆದಿರೋನು. ಇಲ್ಲ ಅಂದ್ರೆ ಇಂದ್ರಲೋಕಕ್ಕೆ ಹೋಗಿ ಸಹಾಯ ಮಾಡಿ ಶಸ್ತ್ರಾಸ್ತ್ರವನ್ನ ಪಡೆದು ಬರ್ತಾ ಇದ್ನ. ಯಾರಿಗೆ ಇಂದ್ರಿಯ ನಿಗ್ರಹ ಇರಲ್ಲ, ಊರ್ವಶ್ಯ ಪಾಶಕ್ಕೆ ಬೀಳ್ತಾರಂತೆ ಇಂದ್ರಲೋಕಕ್ಕೆ ಹೋದ್ರೆ. ಆದ್ರೆ ಅರ್ಜುನ ಹಂಗ್ ಮಾಡ್ಲಿಲ್ಲ, ಯಾವ ಪಾಶಕ್ಕೂ ಬೀಳ್ಲಿಲ್ಲ ಅವನು. ಆದ್ರೆ ಇನ್ನೊಬ್ಬ ಯಾರು, ಹೆಸರು ಹೇಳ್ತಾ ಇಲ್ಲ, ಇನ್ನೊಬ್ಬ ಯಾರು, ಈ ಗುಣಗಳೇ ಇಲ್ಲ ಅವನಿಗೆ. ನಿಮ್ ಜೊತೆ ಕರ್ಣ ಬರ್ತಾನ, ಶಕುನಿ ಬರ್ತಾನ, ದುರ್ಯೋಧನ ಬರ್ತಾನ, ದುಶಾಸನ ಬರ್ತಾನ, ಜಯದ್ರಥ ಬರ್ತಾನ, ಯಾರು ಆಗ್ತಾರ ನಿಮ್ಗೆ? ವಿದುರ, ನೀನು ಇಷ್ಟು ಕರುಣೆ ಇಲ್ದವನ? ನೀನು ಇಷ್ಟು ನಿಷ್ಠೂರಿನ? ಹಾಗಾದ್ರೆ ಇವರೆಲ್ಲ ಬದುಕ್ಬೇಕು ಅನ್ನೋ ಆಸೆ ಇಟ್ಕೊಂಡಿರೋದೆ ತಪ್ಪಾ? ನೋಡಿ, ಜೀವನದಲ್ಲಿ ಮನುಷ್ಯ ಆದವನು ಬದುಕ್ಬೇಕು ಅಂತ ಆಸೆ ಇಟ್ಕೊಳೋದು ಮುಖ್ಯ ಅಲ್ಲ, ಸರಿ ದಾರಿಲಿ ಹೋಗ್ತಾ ಇದ್ದೀರ ಅನ್ನೋದು ಮುಖ್ಯ. ಕುಮಂತ್ರಣ, ಕುತಂತ್ರ
ಮೊಂಡುತನ, ದೊಡ್ಡೋರು ನೋಡಿದ್ರೆ ತಿರಸ್ಕಾರ ಮಾಡೋದು, ಯಾರು ನನಗ್ ಬೇಡ, ಜೀವನದಲ್ಲಿ ನನ್ಗೆಲ್ಲ ಗೊತ್ತು ಅನ್ನೋದು, ಸಾಹಸ ಮಾಡಕ್ ಹೋಗೋದು, ಧರ್ಮವನ್ನ ನಿರ್ಲಕ್ಷ್ಯ ಮಾಡೋದು, ಅತಿಯಾದ ಕಾಮ ಇರುತ್ತದು, ದುಷ್ಟರು ಸಹವಾಸ ಮಾಡೋದು, ಹಿಂದೆ ಮುಂದೆ ನೋಡದೆ ಸ್ವಾರ್ಥ ಸಾಧನೆಗೆ ಹೋಗೋದು, ಇದ್ಯಾವುದು ಮನುಷ್ಯನನ್ನ ಬದುಕ್ಸಲ್ಲ. ಇದೆಲ್ಲ ಇದೆಲ್ಲ ಉಳಿಬೇಕಾ? ಇರೋದು ಒಂದೇ ಅವಕಾಶ, ಇನ್ನೂ ಅವಕಾಶ ಇದೆ. ಸೇನೆ ಸಿದ್ಧ ಆಗಿದೆ, ಈಗ್ಲೇ ಅವಕಾಶ ಇದೆಯಾ ವಿದುರ? ನೋಡಿ, ಮಹಾಬಲಶಾಲಿಗಳಾದ ಪಾಂಡವರಿಂದ ಆಪತ್ತು ಒದಗಿದೆ, ಅವ್ರ ಕಡೆ ದೈವ ಸಹಾಯ ಇದೆ, ಶಸ್ತ್ರಾಸ್ತ್ರಗಳು, ಅವ್ರಿಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ನಿಮ್ಮವ್ರ ಹತ್ರ ಇಲ್ಲ. ನಿಮ್ಮವರು ಅಂತ ಅನ್ಕೊಂಡಿರೋ ಸಾಧನೆ ಎಲ್ಲ ದುರ್ಬಲ. ಹಿರಿಯರು ಮನಸ್ಸಿಟ್ಟು ಯುದ್ಧ ಮಾಡಕ್ಕಾಗಲ್ಲ, ಇದು ನಿಜ. ಋಣ ತೀರ್ಸೋಕೋಸ್ಕರ ನಿಮ್ ಕಡೆ ಇದ್ದಾರೆ, ಜಯ ತಂದು ಕೊಡೋದು ಬೇರೆ ದಾರಿ. ದ್ರೋಣ ಭೀಷ್ಮರು ಕೈ ಕೊಡ್ತಾರೆ, ಧರ್ಮ ಆ ಕಡೆ ಇದೆ, ನಿಮಗೆ ಜಯ ಆಗಲ್ಲ. ಹಾಗಾದ್ರೆ ಪಾಂಡವರು ಕ್ಷಮಿಸಲ್ವಾ? ನಿಜ ಹೇಳು, ಯಾವ್ದನ್ ಕ್ಷಮಿಸ್ಬೇಕು? ಪಾಂಚಾಲಿ ಮಾನಭಂಗವನ್ನ, ಅದಕ್ಕೆ ಯತ್ನಿಸಿದ್ನ, ಅರಗಿಮನೆ ಪ್ರಸಂಗವನ್ನ ಜೀವಂತ ಸುಟ್ಟಾಕೋದ್ನ, ದೂರ್ತ್ಯ ಯುದ್ಧವನ್ನ, ಅಡವಿಯ ಕಷ್ಟವನ್ನ, ನಿಮ್ಮ ಅಳಿಯ ಸೈಂಧವ ದ್ರೌಪದಿ ಅಪಹರಣ ಮಾಡಿದ್ದನ್ನ? ಅಯ್ಯೋ, ಎದೆ ಹೊಡಿತಾ ಇದೆ ವಿದುರ. ಒಂದೇ ಒಂದು ಒಳ್ಳೆ ಮಾತನ್ನಾಡು, ಶಾಂತಿ ಮಾತನ್ನಾಡು. ಇಲ್ಲಿ ತನಕ ಹೇಳ್ದಂತ ಎಲ್ಲ ಮಾತು ಒಳ್ಳೆ ಮಾತೆ. ಇನ್ನು ಇರೋದು ಪಾಂಡವರಿಗೆ ಅವರ ರಾಜ್ಯವನ್ನ ಕೊಡೋದು. ಹಾಗಾದರೆ ಶ್ರೀಕೃಷ್ಣ ಕ್ಷಮಿಸುವಂತೆ ಮಾಡ್ತಾನೆ, ಪಾಂಡವರ ಪ್ರತಿಜ್ಞೆಗಳು ಪೂರೈಸದೆ ಬಿಡೋದಿಲ್ಲ. ಎಚ್ಚೆತ್ತುಕೊಳ್ಳಿ, ಎಚ್ಚೆತ್ತುಕೊಳ್ಳಿ. ವಿದುರ ಅಲ್ಲಿಂದ ಹೊರಟು ಹೋಗ್ತಾನೆ. ತುಂಬಾ ಚಿಕ್ಕದು ಅನ್ಸ್ಬಿಡುತ್ತೆ ಬದುಕು, ಮನುಷ್ಯನ ಬದುಕು. ಇಷ್ಟೆಲ್ಲ ಇದ್ಯಾ? ಅಥವಾ ನನ್ ಬದುಕೇ ಇಷ್ಟ? ಇಷ್ಟೊಂದೆಲ್ಲ ಆಗತ್ತಾ ಬದುಕಲ್ಲಿ? ಬೆಳಿಗ್ಗೆ ಸೂರ್ಯ ಹುಟ್ಟಿದಾಗ ಎದ್ದು ಸೂರ್ಯ ಮುಳುಗ್ದಾಗ ಮಲಗ್ತೀವಲ್ಲ, ಅದು ಬದುಕು ಅಂತ ಅನ್ಕೊಂಡವ್ರು ನಾವು. ದಿನ ಅದದೇ ರುಟೀನ್, ಅದದೇ ಕಾಯಕಗಳು, ಎದ್ದೊಳದು, ಸ್ನಾನ, ಊಟ, ಕಾಯಕ, ಊಟ, ಮತ್ತಿನ್ನೇನು, ಮತ್ತೆ ಓಡಾಟ, ಮತ್ತೆ ಕೆಲವೊಂದಷ್ಟು ಚಿಂತೆ ದುಃಖಗಳು. ನಾವು ಓಡ್ತಾ ಇದೀವ, ನಿಂತಿದ್ದೀವ, ಮಲ್ಗಿದೀವ, ತೆವಳುತ್ತಿದೀವ ಗೊತ್ತಾಗ್ತಾ ಇಲ್ಲ. ಓಡುವವರನ್ನ ನಿಲ್ಲುವಂತೆ ಮಾಡು, ನಿಲ್ಲುವವರನ್ನ ತೆವಳುವಂತೆ ಮಾಡು, ತೆವಳುವವರನ್ನ ಕೂರುವಂತೆ ಮಾಡು, ಕೂರುವವರನ್ನ ಮಲಗಿಸುವಂತೆ ಮಾಡು. ಬದುಕನ ನೀತಿ ಇದು. ನಾವು ಓಡ್ತಾ ಇದ್ರೆ ಬದುಕಲ್ಲಿ ನಿಲ್ಲೋ ತರ ಮಾಡ್ಬೇಕು ಮನಸ್ಸನ್ನ, ನಿಂತಿರೋ ಮನಸ್ಸನ್ನ ತೆವಳ್ತಿರೋ ಮಾಡ್ಬೇಕು, ತೆವಳ್ತಿರೋ ಮನಸ್ಸನ್ನ ಕೂರ್ಸೋ ತರ ಮಾಡ್ಬೇಕು, ಕೂರ್ಸಿರೋ ಮನಸ್ಸನ್ನ ಮಲಗಿಸ್ಬೇಕಂತೆ. ಯಾವಾಗ್ಲೂ ಓಡಿಸ್ತಾ ಇದ್ರೆ, ತೆವಳಿಸ್ತಾ ಇದ್ರೆ, ನಿನ್ಸಿದ್ರೆ, ಕೂರ್ಸಿದ್ರೆ ಅಲ್ಲಿ ನಾನಾ ವಿಧವಾದ ಆಲೋಚನೆ, ಅಶಾಂತಿ ಉಂಟಾಗುತ್ತೆ. ಅಶಾಂತಿ ಉಂಟಾದಾಗ ಈ ಸ್ಥಿತಿಗೆ ಮನಸ್ಸನ್ನ ತಂದು ನಿಲ್ಸೋದೇ ಜೀವನ. ಎಲ್ಲ ಸತ್ಯ ಗೊತ್ತಿದ್ರು, ಎಲ್ಲ ವಾಸ್ತವದ ಅರಿವನ್ನ ಇದ್ರೂ ಕೂಡ ತಪ್ಪು ಮಾಡೋದು ನಾವು ಬಿಡಲ್ಲ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗೋದು ತಪ್ಪಲ್ಲ. ಇನ್ನೆಷ್ಟು ದಿನ ಈ ದೇಹವನ್ನ ಹೊತ್ತಿ ಭೂಮಿ ಮೇಲೆ ಇರಬೇಕು ಅನ್ನೋ ಆಲೋಚನೆ ನಮ್ಮಿಂದ ದೂರ ಆಗಲ್ಲ. ಹಾಗಾಗಿ ಹೇಳೋದು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.